ನಾವು ಕಳೆದ ಕೆಲವು ವಾರಗಳಿಂದ ಸಭೆಯ ಆಡಳಿತದ ಕುರಿತಾಗಿ ನಾವು ಕಲಿತಾ ಬಂದಿದ್ದೇವೆ. ಚರ್ಚ್ ಗವರ್ನಮೆಂಟ್ ಕುರಿತಾಗಿ ನಾವು ಕಲಿತಾ ಬಂದಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ನಾವು ಮೊದಲನೇ ಶತಮಾನದಲ್ಲಿ ನೋಡಿದ್ರೆ ಯೇಸು ಸ್ವಾಮಿ ಇದ್ದಾಗ ಮತ್ತು ಯೇಸು ಸ್ವಾಮಿ ಸತ್ತ ಮೊದಲನೇ ಶತಮಾನ, ಒಂದು ಶತಮಾನಗಳ ನಂತರದಲ್ಲಿ ಅಪೋಸ್ತಲರು ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಅದಾದ ನಂತರದಲ್ಲಿ ಅಪೋಸ್ತಲರ ಪಾತ್ರ ಅದು ಕಡಿಮೆ ಆಯ್ತಾ ಬಂತು ಮತ್ತು ಈಗ ಇಲ್ಲ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಯಾಕಂದ್ರೆ ಅಪೋಸ್ತಲರು ಎಂಬುದಾಗಿ ಹೇಳಿದ್ರೆ ಯೇಸು ಸ್ವಾಮಿಯನ್ನ ಕಣ್ಣಾರೆ ಕಂಡವರಾಗಿರ್ಬೇಕು, ಅವ್ರಿಗೆ ದರ್ಶನ ಆಗಿರ್ಬೇಕು, ಹಾಗೂ ದೇವರ ವಾಕ್ಯವನ್ನ ಬರೆಯುವಂತವರಾಗಿರ್ಬೇಕು. ಅದೆಲ್ಲವೂ ಕೂಡ ಆ ಕಾಲಕ್ಕೆ ಮುಗಿದು ಹೋಗಿದೆ. ಈಗ ಬರೆಯುವ ಅವಶ್ಯಕತೆ ಇಲ್ಲ, ಎಲ್ಲವೂ ಬರೆದಾಗಿದೆ. ಬರೆದಿರುವುದನ್ನ ನಾವು ಕೈಕೊಂಡು ನಡೆಯುವುದಷ್ಟೇ ಬಾಕಿ ಇದೆ. ಈಗ ಬರೆಯುವ ಅವಶ್ಯಕತೆ ಇಲ್ಲ. ಯಾವುದನ್ನು ಯಾರು ಕೂಡ ದೇವರ ವಾಕ್ಯಕ್ಕೆ ಒಂದು ಸೇರಿಸುವ ಹಾಗೂ ಇಲ್ಲ, ತೆಗೆಯುವ ಹಾಗಿಲ್ಲ. ಆದುದರಿಂದ ಅಪೋಸ್ತಲತನ ಇವಾಗ ಇಲ್ಲ. ಎರಡನೇದಾಗಿ ನಾವು ನೋಡ್ತಾ ಬಂದ್ವಿ, ಎಲ್ಡರ್ಸ್ ಎಂಬುದಾಗಿ ಸಭಾ ಆಡಳಿತವನ್ನು ನಡೆಸಲಿಕ್ಕೆ ಎಲ್ಡರ್ಸ್ ಕೂಡ ಕರ್ತನು ವಾಕ್ಯದಲ್ಲಿ ನೇಮಕ ಮಾಡುವುದನ್ನ ಹಾಗೂ ಸಭಾ ಹಿರಿಯರನ್ನ ಗೊತ್ತು ಮಾಡುವುದನ್ನ ಕೂಡ ದೇವರ ವಾಕ್ಯದಲ್ಲಿ ಓದ್ತಾ ಬಂದಿದ್ದೇವೆ. ನಾನು ಕಳೆದ ಸರಿ ಕೆಲವು ಮೊದಲನೇ ಅಂಶವನ್ನ ನಿಮಗೆ ಆಗ್ಲೇ ಹೇಳಿದ್ದೇನೆ. ಎಲ್ಲಿಯೂ ಕೂಡ ಸತ್ಯವೇದದಲ್ಲಿ ಸಭಾ ಹಿರಿಯ ಎಂಬುದಾಗಿ ಬರ್ದಿಲ್ಲ. ನಾವು ಅದನ್ನು ಬಹಳಷ್ಟು ವಾಕ್ಯಗಳನ್ನ ನಾವು ನೋಡ್ತಾ ಬಂದ್ವಿ. ಸಭಾ ಹಿರಿಯರು ಎಂಬುದಾಗಿ ಬರೆದಿದೆ. ಅಂದ್ರೆ ಅರ್ಥ, ಎಲ್ಲಿಯೂ ಕೂಡ ಯಾವ ಡಿನಾಮಿನೇಷನ್ ಆಗ್ಲಿ ದೇವ್ರ ವಾಕ್ಯ ಎಲ್ರಿಗೂ ಒಂದೇ. ಪೆಂಟಕಾಸ್ಟಲ್ ಅವ್ರಿಗೂ ಅದೇನೆ, ಬ್ರದರ್ ಅನ್ನೋರ್ಗೂ ಅದೇ, ಬ್ಯಾಪ್ಟಿಸ್ಟ್ ಅವ್ರಿಗೂ ಅದೇ, ಕ್ಯಾಥಲಿಕ್ ಅವ್ರಿಗೂ ಅದೇ, ಎಲ್ರಿಗೂ ಅದೇನೆ. ಕೆಲವು ಸಭೆಗಳಲ್ಲಿ ಒಬ್ರೇ ಒಬ್ರು ಇರ್ತಾರೆ, ಒಬ್ರೇ ಎಲ್ಲವೂ ಅವರಿಂದಲೇ ಆಗ್ಬೇಕು. ದೇವರ ವಾಕ್ಯದ ಕ್ರಮ ಅದಲ್ಲ. ಯಾಕಂದ್ರೆ ಸಭಾ ಹಿರಿಯರುಗಳು ಎಂಬುದಾಗಿ ಬರ್ದಿದೆ. ಆ ಸಭಾ ಹಿರಿಯರುಗಳು ದೇವರ ವಾಕ್ಯಕ್ಕನುಸಾರವಾಗಿ ಸಭೆಯ ಆಡಳಿತವನ್ನ ನೋಡ್ಕೊಳ್ಬೇಕೆಂಬುದಾಗಿ. ಉದಾಹರಣೆಗೆ, ಯಾರು ಸಭಾ ಹಿರಿಯರು? ಒಬ್ಬರಿಗಿಂತ ಹೆಚ್ಚು ಎಷ್ಟು ಜನ ಬೇಕಾದ್ರೂ ಇರುವುದು, ಅವರ ಸಭೆಯ ಸಂಖ್ಯೆಗೆ ಅನುಗುಣವಾಗಿ. ಅದಾದ್ಮೇಲೆ ಪ್ರತಿ ಸಭೆಯಲ್ಲಿ ಸಭಾ ಹಿರಿಯರಾದ್ಮೇಲೆ ಡೀಕನ್ಗಳಿರ್ಬೇಕು ಎಂಬುದಾಗಿ ನೋಡ್ತೀವಿ. ಕನ್ನಡದಲ್ಲಿ ಸಭಾ ಸೇವಕರು ಎಂಬುದಾಗಿ ಹೇಳ್ತೀವಿ. ಅದು ಕೂಡ ಇರಬೇಕು, ದೇವ್ರ ವಾಕ್ಯದಲ್ಲಿ ಕೂಡ ಅದು ಬರೆದಿದೆ. ಇವರು ಈ ಸಭೆಯನ್ನ ಜವಾಬ್ದಾರಿಯುತವಾಗಿ ನಡ್ಸ್ಕೊಂಡು ಹೋಗ್ತಕ್ಕಂಥವ್ರು. ಅದ್ರ ಜೊತೆಗೆ ಆಡಳಿತಾತ್ಮಕವಾಗಿ ಬರಿದೇ ಇದ್ರು ಸೇವೆಯ ನಿಮಿತ್ತವಾಗಿ ಸುವಾರ್ಥಿಕರು ಕೂಡ ಸಭೆಯಲ್ಲಿ ಇರುವುದನ್ನ ದೇವ್ರ ವಾಕ್ಯದಲ್ಲಿ ಓದ್ತಾ ಬರ್ತೀವಿ. ನಾವು ಬಹಳಷ್ಟು, ಅದರಲ್ಲೂ ಬ್ರದರ್ನ್ ಅಸೆಂಬ್ಲಿಯಲ್ಲಿ ಎಲ್ಡರ್ಸ್ ಗಳ ಬಗ್ಗೆ, ಡೀಕನ್ಗಳ ಬಗ್ಗೆ ಬಹಳಷ್ಟು ಪ್ರಾಥಮಿಕವಾದಂತ ದಿನದಿಂದನೇ ಹಿಡಿದು ಬಹಳಷ್ಟು ಬೋಧನೆಗಳು ಎಲ್ಲರಿಗೂ ತಿಳಿದಿರೋದ್ರಿಂದ ನಾನು ಬಹಳ ಡೀಟೇಲ್ ಆಗಿ ನಾನು ಹೋಗುವುದಿಲ್ಲ. ಆದ್ರೂ ಕೂಡ ನಮ್ಮ ಸ್ಟಡಿಯ ನಿಮಿತ್ತವಾಗಿ ಕೆಲವೊಂದು ಅಂಶಗಳನ್ನ ನಾವು ಎತ್ತು ಹೋಗ್ತೇವೆ. ಅದರಲ್ಲೂ ಈ ದಿನ 3 ಅಂಶಗಳನ್ನ ನಾವು ಗಮನಿಸ್ತೇವೆ. ಒಂದು, ಈ ಸಭಾ ಹಿರಿಯರುಗಳಿಗೆ ಇರ್ತಕ್ಕಂಥ ಬೇರೆ ಬೇರೆ ಹೆಸರುಗಳು. ಜಸ್ಟ್ ವಾಕ್ಯ ನೋಡ್ಬಿಟ್ಟು ಮುಂದಕ್ಕೆ ಹೋಗೋಣ. ಎರಡನೇದಾಗಿ, ಸಭಾ ಹಿರಿಯರುಗಳಿಗೆ ಇರಬೇಕಾದಂತ ಅರ್ಹತೆ, ಕ್ವಾಲಿಫಿಕೇಶನ್ ಎರಡನೇದಾಗಿ. ಮೂರನೇದಾಗಿ, ಈ ಸಭಾ ಹಿರಿಯರುಗಳು ಸಭೆಯಲ್ಲಿ ಏನು ಕೆಲಸ ಮಾಡ್ಬೇಕು, ದ ಫಂಕ್ಷನ್ಸ್ ಆಫ್ ದ ಎಲ್ಡರ್ಸ್, ಏನ್ ಇವ್ರ ಕೆಲಸ, ಏನ್ ಮಾಡ್ಬೇಕು. ಕೆಲವು ಸಭೆನಲ್ಲಿ ಏನ್ ಹೇಳ್ತಾರೆ, ಯಾವುದೇ ಬರ್ಲಿ, ಏನೇ ಬರ್ಲಿ, ಎಲ್ಡರ್ಸ್ ಇದಾರಲ್ಲಿ ಬಿಡಿ, ಆ ಎಲ್ಡರ್ಸ್ ಇದಾರೆ ಬಿಡಿ, ಇನ್ ಕೆಲದ್ರಲ್ಲಿ ಪಾಸ್ಟ್ ಇದಾರೆ ಬಿಡಿ, ಇನ್ನೇನು ಆಯ್ತು ಪಾಸ್ಟ್ ಇದಾರಲ್ಲ ನೋಡ್ಕೊಳ್ತಾರೆ, ಎಲ್ಡರ್ಸ್ ಇದಾರಲ್ಲ ನೋಡ್ಕೊಳ್ತಾರೆ. ಹೀಗೆ ಮಾತಾಡೋದ್ರ ಬಹಳ ಸರಿ ನಾವು ಕೇಳಿದ್ದೇವೆ. ಹಾಗಾದ್ರೆ ಅವ್ರ ಕೆಲಸ ಏನು, ಏನ್ ಮಾಡ್ಬೇಕು, ಯಾವ್ದನ್ ಮಾಡ್ಬೇಕು, ಸತ್ಯವೇದದಲ್ಲಿ ಏನ್ ಹೇಳ್ತದೆ, ಆ ವಾಕ್ಯದ ಆಧಾರದ ಮೇಲೆ ನಾವು ನೋಡ್ಲಿಕ್ಕೆ ಹೋಗ್ತೇವೆ. ದಯಮಾಡಿ ಮತ್ತೊಂದು ಸಾರಿ ನನ್ನ ಮನವಿ, ಇದು ಯಾವ ಒಂದು ಸಭೆಯ ಕುರಿತಾಗಿ ನಾನು ಮಾತಾಡ್ತಿಲ್ಲ, ದೇವ್ರ ವಾಕ್ಯದಲ್ಲಿ ಏನಿದೆಯೋ ಅದನ್ನ ಹೇಳ್ತಾ ಇದ್ದೀನಿ. ಯಾರು ಕೂಡ ಇದರಲ್ಲಿ ವೈಯಕ್ತಿಕವಾಗಿ ಕುರಿತು ಯಾವುದು ಕೂಡ ಇದು ಹೇಳುವುದಂಥದ್ದಲ್ಲ. ನಾನು ಉದಾಹರಣೆ ಹೇಳುವಾಗ ನನ್ನ ವೈಯಕ್ತಿಕ ಅಭಿಪ್ರಾಯ, ಅದ್ರ ವಾಕ್ಯವೆಲ್ಲವೂ ಹೇಳ್ತಕ್ಕಂಥದ್ದು ಇಲ್ಲಿ ಏನಿದೆಯೋ ಸತ್ಯವೇದದಲ್ಲಿ ನೀವು ಓದುವಂಥದ್ದೇ, ನಾನು ಓದುವಂಥದ್ದೇ. ಮೊದಲನೇದಾಗಿ ದಯವಿಟ್ಟು ಓದ್ರಿ, 1 ತಿಮೋಥೆಯ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ ಓದೋಣ. ಏನು, ಈ ಸಭಾ ಹಿರಿಯರುಗಳಿಗೆ ಇಟ್ಟಿರ್ತಕ್ಕಂಥ ಬೇರೆ ಬೇರೆ ಹೆಸರು, ಸಭೆಯಲ್ಲಿ ದೇವ್ರ ವಾಕ್ಯದಲ್ಲಿ ಏನೇನ್ ಬೇರೆ ಬೇರೆ ಹೆಸರು ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತಾ ಬರೋಣ. 1 ತಿಮೋಥೆಯ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ. ಸಭಾ ಅಧ್ಯಕ್ಷನು ದೋಷಾರೋಪಣೆ ಇಲ್ಲದವನು, ಏಕಪತ್ನಿ ಉಳ್ಳವನು. ಸಾಕು, ಅದೊಂದು ಪದ ಸಾಕು ನಮ್ಗೆ. ಸಭಾಧ್ಯಕ್ಷನು ಎಂಬುದಾಗಿ ಹೇಳ್ತದೆ.
ನಾವು ಅದೇನೆ ನಾವು ಕಳೆದ ವಾರದಲ್ಲಿ ನೋಡಿದಾಗೆ ಎಲ್ಡರ್ಸ್ ಅಥವಾ ಹಿರಿಯರು ಎಂಬುದಾಗಿ ನೋಡಿದೆವು, ಅದು ಕೂಡ ಬರ್ದಿದೆ. ಸಭಾಧ್ಯಕ್ಷ ಅಂತನೂ ಕೂಡ ಬರ್ದಿದೆ. ಬಹಳಷ್ಟು ಕ್ರಿಶ್ಚಿಯನ್ಸ್, ಮೆಜಾರಿಟಿ ಆಫ್ ಕ್ರಿಶ್ಚಿಯನ್ಸ್, ದೇ ಹ್ಯಾವ್ ಮಿಸ್ಅಂಡರ್ಸ್ಟುಡ್ ದ ವರ್ಡ್ ಎಲ್ಡರ್. ಈ ಹಿರಿಯರು ಎಂಬತಕ್ಕಂಥ ಪದವನ್ನ ಬಹಳಷ್ಟು ಕ್ರೈಸ್ತರು ಅಪಾರ್ಥ ಮಾಡ್ಕೊಂಡಿದ್ದಾರೆ. ಏನ್ ಅಪಾರ್ಥ ಏನಾಗಿದೆ ಅಂದ್ರೆ, ಪೆಂಟೆಕಾಸ್ಟಲ್ ಚರ್ಚ್ ಅಲ್ಲಿ ಪಾಸ್ಟರ್ ಅಂತ ಕರೀತಾರೆ, ಅವರು ಪೆಂಟೆಕಾಸ್ಟಲ್ ಚರ್ಚ್ಗೆ. ಬ್ಯಾಪ್ಟಿಸ್ಟ್ ಚರ್ಚ್ ಅಲ್ಲೂ ಕೂಡ ಪಾಸ್ಟರ್ ಅಂತ ಕರೀತಾರೆ. ಬ್ರದರ್ ಅಂಡ್ ಅಸೆಂಬ್ಲಿನಲ್ಲಿ ಪಾಸ್ಟರ್ ಇಲ್ಲ, ಅವರು ಎಲ್ಡರ್ ಮಾತ್ರ. ಇನ್ನು ರೋಮನ್ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ಫಾದರ್ ಮಾತ್ರ, ಅಲ್ಲಿ ಎಲ್ಡರ್ ಇಲ್ಲ, ಪಾಸ್ಟರ್ ಇಲ್ಲ. ಹೀಗೆ ನಾವು ಈ ಅನೇಕರು ಹೀಗೆ ತಿಳ್ಕೊಂಡಿದ್ವಿ. ಪಾಸ್ಟರ್ ಅಂದ್ರೆ ಪೆಂಟಿಕಾಸ್ಟಲ್ ಬ್ಯಾಪ್ಟಿಸ್ಟ್ ಚರ್ಚ್, ಎಲ್ಡರ್ ಅಂದ್ರೆ ಬ್ರದರ್ ಅಂಡ್ ಅಸೆಂಬ್ಲಿ, ಫಾದರ್ ಅಂದ್ರೆ ಕ್ಯಾಥೋಲಿಕ್ ಚರ್ಚ್, ಅಯ್ಯವರು ಅಥವಾ ರೆವರೆಂಡ್ ಅಂತ ಅಂದ್ರೆ CSI ಸಭೆ. ಹೀಗೆ ವರ್ಗೀಕರಣ ಮಾಡಿದ್ದಾರೆ. ಅದರ ಸತ್ಯಾಂಶ ಏನಂದ್ರೆ, ಈ ಸಭಾ ಹಿರಿಯರುಗಳಿಗೆ ಕೊಟ್ಟಿರ್ತಕ್ಕಂಥ ಹೆಸರು ಒಂದೇ ಕೆಲಸಕ್ಕೆ ಒಬ್ಬರಿಗೇನೆ ಬೇರೆ ಬೇರೆ ಹೆಸರುಗಳು ಕೊಡಲ್ಪಟ್ಟಿದೆ. ಈಗ 1 ತಿಮೋಥಿ 3ನೇ ಅಧ್ಯಾಯ 2ನೇ ವಚನದಲ್ಲಿ ಓದಿದ್ದಂತ ನಿಜವಾದ ಪದ ಇಂಗ್ಲಿಷ್ ಭಾಷೆನಲ್ಲಿ ನೀವು NKJV ವರ್ಷನ್ ಯಾರು ಇದ್ರೆ ನೀವು ಹೋಗಿ ನೋಡ್ರಿ, ಅಥವಾ ಇದ್ರೆ ಈಗ್ಲೂ ಓದಬಹುದು. ಅಲ್ಲಿ ಬರ್ದಿರುವ ಪದ ಬಿಷಪ್ ಅಂತ ಬರ್ದಿದೆ. ಬಿಷಪ್. ನಾವೇನಾದ್ರು ಬ್ರದರ್ ಅಂಡ್ ಅಸೆಂಬ್ಲಿನಲ್ಲಿ ಎಲ್ಡರ್ನ ಬಿಷಪ್ ಅಂತ ಕರೆದ್ರೆ ಕೆಲವರು ಬಾಯಿ ಮುಚ್ಕೊಂಡ್ಬಿಡ್ತಾರೆ. ಬ್ರದರ್ ಬಿಷಪ್ ಅಲ್ಲ, ಅವ್ರು ಎಲ್ಡರ್ ಅಂತೇಳಿ. ಎಲ್ಡರ್ ಅವ್ರಿಗೇನೆ ಈ ಕೊಟ್ಟಿರುವಂತ ಇನ್ನೊಂದು ಹೆಸರು ಬಿಷಪ್ ಅಂತ. ಮತ್ ಯಾಕೆ ಬರೀ ಎಲ್ಡರ್ ಅಂತಾನೆ ಕೊಡ್ಬೋದಾಗಿತ್ತಲ್ಲ, ಯಾಕೆ ಅಲ್ಲಿ ಹಿರಿಯರು ಅಂತ ಕೊಟ್ಮೇಲೆ ಸಭಾಧ್ಯಕ್ಷನು ಅಂತ ಯಾಕೆ ಇಲ್ಲಿ ಕೊಡ್ತು ಎಂಬುದಾಗಿ ಕೇಳಬಹುದು. ಯಾಕೆ ಹಾಗೆ ಬರ್ದಿದೆ ಅಂದ್ರೆ, ಅವರ ಕೆಲಸದ ನಿಮಿತ್ತವಾಗಿ. ಸೇಮ್ ಪರ್ಸನ್ ಹ್ಯಾಸ್ ಮಲ್ಟಿಪಲ್ ಫಂಕ್ಷನ್ಸ್, ಬೇರೆ ಕೆಲಸ ಇದೆ, ಆ ಬೇರೆ ಕೆಲಸಕ್ಕೆ ತಕ್ಕಂತೆ ಆ ಹೆಸರು ಕೊಡಲ್ಪಟ್ಟಿದೆ. ಉದಾಹರಣೆಗೆ ಶೆಪರ್ಡ್ ಅಂತಾನೂ ಕೂಡ ಕೊಟ್ಟಿದೆ, ಕುರುಬ ಅಂತೇಳಿ. ಓವರ್ಸಿಯರ್ ಅಂತ ಕೊಟ್ಟಿದೆ, ಪಾಸ್ಟರ್ ಅಂತ ಕೊಟ್ಟಿದೆ, ಎಲ್ಡರ್ ಅಂತ ಕೊಟ್ಟಿದೆ. ಅಲ್ಲಿ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಹಿರಿಯರು ಅಂತ ಕೊಟ್ಟಿದೆ, ಸಭಾಧ್ಯಕ್ಷ ಎಂಬುದಾಗಿ ಕೊಟ್ಟಿದೆ, ಕುರುಬ ಎಂಬುದಾಗಿ ಕೊಟ್ಟಿದೆ, ಮೇಲ್ವಿಚಾರಣೆ ಬಗ್ಗೆ ಅದಕ್ಕೂ ಕೂಡ ಸಭಾಧ್ಯಕ್ಷನು ಅಧ್ಯಕ್ಷರು ಅಂತ ಬರ್ದಿದೆ. ಇವೆಲ್ಲ ಬೇರೆ ವ್ಯಕ್ತಿಗಳಲ್ಲ, ಒಬ್ಬರಿಗೆ ಬರ್ದಿರ್ತಕ್ಕಂಥದ್ದು ಇಷ್ಟು ಪದಗಳು. ಬಿಷಪ್ ಅಂತ ಇಲ್ಲಿ ಬರೀತದೆ 1 ತಿಮೋಥಿ 3ನೇ ಅಧ್ಯಾಯ 2ನೇ ವಚನದಲ್ಲಿ. ಬಿಷಪ್ ಇಸ್ ನಥಿಂಗ್ ಬಟ್ ಎನ್ ಎಲ್ಡರ್ ಆಫ್ ದ ಚರ್ಚ್. ಸಭೆಯಲ್ಲಿ ಸಭಾ ಹಿರಿಯರು ಎಂಬುದಾಗಿ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಇದು ಅವರು ಅಧ್ಯಕ್ಷರು ಅಂತ ಹೇಳಿರ ಅರ್ಥ ಅದರ ಪೂರ್ಣ ಜವಾಬ್ದಾರಿ ಹೊಂದಿರತಕ್ಕಂಥವರು. ಆ ಸಭೆಯ ಹೋಗುಗಳ ಹೊಣೆ ಅವ್ರ ಮೇಲಿದೆ ಎಂಬುದಾಗಿ ಹೇಳಲಿಕ್ಕೋಸ್ಕರವಾಗಿ ಆ ಪದ ಉಪಯೋಗಿಸಲ್ಪಟ್ಟಿದೆ. ನಾನು ಹೆಚ್ಚಿನ ಸಮಯ ಅದ್ರಲ್ಲಿ ಕಳೆಯೋದಿಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ಓದೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾ ಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ಸಾಕು. ಅಲ್ಲಿ ಸಭಾಪಾಲಕರು ಎಂಬುದಾಗಿ ಬರೆದಿರುವಂತ ಪದ ಮತ್ತು ಬೋಧಕರು ಎರಡೂ ಕೂಡ ಗ್ರೀಕ್ ಭಾಷೆನಲ್ಲಿ ಒಂದೇ ಅರ್ಥ ಕೊಡುವಂತದ್ದಾಗಿದೆ. ಅದರ ಹೆಸರು ಪಾಸ್ಟರ್ ಎಂಬುದಾಗಿ. ನೀವು ವರ್ಷನಲ್ಲಿ ಓದ್ ನೋಡಿ, NKJV ವರ್ಷನಲ್ಲಿ ಅಲ್ಲಿ ಕೂಡ ಬರ್ದಿದೆ ಪಾಸ್ಟರ್ ಎಂಬುದಾಗಿ ಬರ್ದಿದೆ. ಹಾಗಾದ್ರೆ ಪಾಸ್ಟರ್ ಬೇರೆ ಎಲ್ಡರ್ ಬೇರೆನಾ? ಇಲ್ಲ, ಅದೇ ಕೆಲಸ. ಉಪದೇಶ ಮಾಡುವಂತವರು ಎಂಬುದಾಗಿ ಅರ್ಥ. ಉಪದೇಶಿಸುವಂತವರು ಆತ್ಮಿಕವಾದಂತ ಆತ್ಮಿಕವಾದಂತ ಆಹಾರವನ್ನ ತಮ್ಮ ಸಭೆಗೆ ಉಣಬಡಿಸುವುದು ಅವ್ರ ಕರ್ತವ್ಯವಾಗಿರೋದ್ರಿಂದ, ಕೆಲಸ ಆಗಿರೋದ್ರಿಂದ ಅದಕ್ಕೆ ಆ ಹೆಸರು ಕೊಡಲ್ಪಟ್ಟಿದೆ. ನಾನು ಮೊದ್ಲೇ ಹೇಳಿದೆ, ಯಾಕೆ ಬೇರೆ ಹೆಸರು ಕೊಡಲ್ಪಟ್ಟಿದೆ? ಅದು ಅವ್ರ ಕೆಲಸವನ್ನು ಸೂಚಿಸ್ಲಿಕ್ಕಾಗಿ, ಅವರ ವೃತ್ತಿ, ಅವ್ರು ಮಾಡುವಂತ ಕೆಲಸವನ್ನ ತೋರಿಸ್ಲಿಕ್ಕೋಸ್ಕರವಾಗಿ ಬೇರೆ ಹೆಸರು ಕೊಡಲ್ಪಟ್ಟಿದೆ. ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೇನೆ ನಿಮ್ಗೆ. ನನ್ನ ಹೆಸರು ನಾಗರಾಜ್. ನಮ್ಮ ಮನೆಯಲ್ಲಿ ನನಗೆ ತಂದೆಯಾಗಿ ನನ್ನ ಅನೇಕ ಕೆಲಸಗಳಿದೆ. ಆ ಕೆಲಸ ನಾನು ಮಾಡುವಾಗ, ಈಗ ಉದಾಹರಣೆಗೆ ಒಂದು ವೇಳೆ ನಾನು ಇಂಪ್ಯಾಕ್ಟ್ ಇಂಟರ್ನ್ಯಾಷನಲ್ ಸಂಸ್ಥೆಯಲ್ಲಿ ನನ್ನ ಕೋಆರ್ಡಿನೇಟರ್, ಅವರು ನನ್ನ ಕೋಆರ್ಡಿನೇಟರ್ ಅಂತ ನೋಡ್ತಾರೆ. ನಾನು ಸಭೆಗೆ ಹೋದಾಗ ನನ್ನ ಎವೆಂಜಲಿಸ್ಟ್ ಅಂತ ನೋಡ್ತಾರೆ. ನಮ್ಮ ಸಭೆನ ಬೆಥಾನಿ ಬ್ರದರ್ ಅಸೆಂಬ್ಲಿನಲ್ಲಿ ಐ ಆಮ್ ಅನ್ ಎವೆಂಜಲಿಸ್ಟ್. ಅಥವಾ ಇಲ್ಲಿ ನಾವು ಗಂಗಾನಗರ ಕ್ಷೇಮಾಭಿವೃದ್ಧಿ ಸಂಘ ಅಂತಿದೆ, ಅದಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ನಮ್ಮ ಲೇಔಟ್ಗೆ
ಅವರು ನನ್ನನ್ನು ಅಧ್ಯಕ್ಷರಾಗಿ ನೋಡ್ತಾರೆ. ಅಲ್ಲಿ ಮೂರ್ ನಾಗರಾಜ್ ಇಲ್ಲ. ಒಂದ್ ಕಡೆ ಎವಾಂಜಲಿಸ್ಟ್ ನಾಗರಾಜ್ ಇಲ್ಲ, ಒಂದ್ ಕಡೆ ಗಂಗಾ ಅಧ್ಯಕ್ಷ ನಾಗರಾಜ್ ಇಲ್ಲ, ಇನ್ನೊಂದ್ ಕಡೆ ಕೋಆರ್ಡಿನೇಟರ್ ನಾಗರಾಜ್ ಇಲ್ಲ. ಒಬ್ಬ ವ್ಯಕ್ತಿ 3 ಜವಾಬ್ದಾರಿಯೂ ಇದೆ ನನಗೆ. ಆ 3 ಜವಾಬ್ದಾರಿಗೂ ಬೇರೆ ಬೇರೆ ಹೆಸರು ಕೊಡಲ್ಪಟ್ಟಿದೆ. ಹಾಗೆಯೇ ಎಲ್ಡರ್ಸ್ ಗಳಿಗೆ ಕೊಟ್ಟಿರುವಂತ ಇನ್ನೊಂದು ಹೆಸರು ಬಿಷಪ್ ಕೂಡ. ಹಾಗೆ ಬೋಧನೆ ಮಾಡ್ತಕ್ಕಂಥದ್ರಲ್ಲಿ ಅವರು ಇರ್ಬೇಕು, ಬೋಧನೆ ಮಾಡ್ತಕ್ಕಂಥವ್ರು, ವಾಕ್ಯವನ್ನು ಕೊಡ್ತಕ್ಕಂಥವ್ರು ಎಂಬುದಾಗಿ ಸೂಚಿಸ್ಲಿಕ್ಕೆ ಪಾಸ್ಟರ್ ಎಂಬುದಾಗಿ ಕೊಟ್ಟಿದೆ. ಹಾಗೆ ಇನ್ನೂ ಒಂದು ವಾಕ್ಯ ನೋಡ್ತೀವಿ, ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 28ನೇ ವಚನ ಓದಿ. ಅದಾದ್ಮೇಲೆ 1 ಪೇತ್ರ 5:2 ಕೂಡ ಓದ್ರಿ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 28ನೇ ವಚನ ಮತ್ತು 1ನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿ ಹೆಚ್ಚು. ಸಾಕು, ಅಧ್ಯಕ್ಷರು ಎಂಬತಕ್ಕಂಥ ಪದ ಉಪಯೋಗಿಸಿದೆ. ಸಭೆಯನ್ನ ಪರಿಪಾಲನೆ ಮಾಡ್ಲಿಕ್ಕೋಸ್ಕರವಾಗಿ ನಿಮ್ಮನ್ನ ಅಧ್ಯಕ್ಷರು ಎಂಬುದಾಗಿ ಇಟ್ಟಿದೆ ಅಂದ್ರೆ ಅರ್ಥ, ಹಾಗಾದ್ರೆ ಇಲ್ಲಿ ಅಧ್ಯಕ್ಷರೇ ಬೇರೆ, ಅಲ್ಲಿರ್ತಕ್ಕಂಥ ಸಭಾಧ್ಯಕ್ಷರೇ ಬೇರೆ, ಅಲ್ಲಿರ್ತಕ್ಕಂಥ ಸಭಾ ಸೇವಕರೇ ಬೇರೆ ಎಂಬುದಾಗಿ ಅರ್ಥ ಅಲ್ಲ. ಇಟ್ಸ್ ಆಲ್ ದ ಸೇಮ್. ಇವೆಲ್ಲವೂ ಕೂಡ ಒಂದೇ ಅರ್ಥ. ಪಾಸ್ಟರ್ಗೆ ಇನ್ನೊಂದು ಹೆಸರು ಶೆಪರ್ಡ್ ಎಂಬುದಾಗಿ, ಕಾಯುವವರು ಎಂಬುದಾಗಿ. 1ನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ ಓದಿ. ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ಅಲ್ಲಿ ಮಂದೆಯನ್ನು ಕಾಯಿರಿ ಎಂಬುದಾಗಿ ಬರ್ದಿದೆ. ಅಲ್ಲಿ ಬರ್ದಿರ್ತಕ್ಕಂಥ ಪದ ಶೆಪರ್ಡ್ ಯುವರ್ ಫ್ಲಾಕ್ ಎಂಬುದಾಗಿ ಬರ್ದಿದೆ. ಅಂದ್ರೆ ಮಂದೆಯನ್ನ ಕಾಯುವವನೇ ಕುರುಬ. ಆ ಕುರುಬನ ಕೆಲಸ ಸಭಾ ಹಿರಿಯರಿಗೆ ಇರುವುದರಿಂದ ಅಲ್ಲಿ ಶೆಪರ್ಡ್ ಅಂತ ಕೂಡ ಬರ್ದಿದೆ. ಶೆಪರ್ಡ್ ಇಸ್ ನಥಿಂಗ್ ನನ್ ಎಲ್ಸ್, ಇಟ್ ಇಸ್ ಅನ್ ಎಲ್ಡರ್. ಸಭಾ ಹಿರಿಯರು ಬೇರೆ ಇನ್ಯಾರು, ಅವರು ಕೂಡ ಕುರುಬರು. ಕುರಿ ಕಾಯುವಂತ ಕೆಲಸ ಅವ್ರಿಗೆ ಇರೋದ್ರಿಂದ, ಸಭೆಯನ್ನು ಕಾಯುವಂತ ಕೆಲಸ ಅವ್ರಿಗೆ ಇರೋದ್ರಿಂದ ಹಾಗೆ ಅದು ಕೂಡ ಕೊಡಲ್ಪಟ್ಟಿದೆ. ಮತ್ತು 4ನೇದಾಗಿ ಕಡೆದಾಗಿ ಇನ್ನೊಂದು ವಾಕ್ಯವನ್ನು ಓದ್ತೀವಿ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 17ನೇ ವಚನ. 20ನೇ ಅಧ್ಯಾಯ 17ನೇ ವಚನವನ್ನು ಓದೋಣ. ಅವನು ಮಿಲೇತದಿಂದ ಎಫೆಸಕ್ಕೆ ಹೇಳಿ ಕಳುಹಿಸಿ ಅಲ್ಲಿಯ ಸಭೆ ಹಿರಿಯರನ್ನು ಕರೆಸಿದನು. ಅವರು ಅವನ ಬಳಿಗೆ ಬಂದಾಗ ಅವರಿಗೆ ಅವನು ಹೇಳಿದ್ದೇನೆಂದರೆ, ನಾನು ಆಸ್ಯ ಸೀಮೆಯಲ್ಲಿ. ಸಾಕು, ಅಲ್ಲಿ ಸಭಾ ಹಿರಿಯರು ಎಂಬುದಾಗಿ ಬರ್ದಿದೆ. ಆಕ್ಚುಲಿ ಅಲ್ಲಿ ಬರ್ದಿರ್ತಕ್ಕಂಥ ಇಂಗ್ಲಿಷ್ ಪದ ಏನಂದ್ರೆ ಓವರ್ಸಿಯರ್ ಅಂತ, ಎಪಿಸ್ಕೋಪೋಸ್ ಅಂತ. ಅಲ್ಲಿ ಗ್ರೀಕ್ ಪದ ಅಲ್ಲಿ ಬರ್ದಿರ್ತಕ್ಕಂಥದ್ದು ಎಪಿಸ್ಕೋಪೋಸ್ ಅಂತ. ಹಾಗಂದ್ರೆ ಅರ್ಥ, ಎಪಿಸ್ಕೋಪೋಸ್ ಅಂದ್ರೆ ಆ ಸಭೆಯ ಸಂಪೂರ್ಣವಾದ ಜವಾಬ್ದಾರಿ, ಆಗು ಹೋಗು, ಅದರ ಅವನತಿ, ಅದರ ಆತ್ಮಿಕತೆ, ಅದರ ವಿಸ್ತಾರ, ಅದರ ಸೇವೆ, ಇದೆಲ್ಲದರ ಉಸ್ತುವಾರಿ ನೋಡ್ತಕ್ಕಂಥವ್ರು ಅಂತ. ಇಂಗ್ಲಿಷ್ ಪದವೇ ಹೇಳ್ತದೆ ಓವರ್ಸೀರ್ ಅಂತ. ಆ ಪದ ಎಲ್ಲವುಗಳ ಮೇಲೆ ಮೇಲ್ವಿಚಾರಣೆ ಮಾಡ್ತಕ್ಕಂಥವ್ರು ಎಂಬುದಾಗಿ ಅರ್ಥ. ಹಾಗಿರುವುದರಿಂದ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋದೇನಂದ್ರೆ, ಒಂದು ವೇಳೆ ನಮ್ಮ ಸಭಾ ಹಿರಿಯರನ್ನ ಬಿಷಪ್ ಅಂತ ಕರೆದ್ರೆ ಏನೂ ತಪ್ಪಿಲ್ಲ, ಪಾಸ್ಟ್ ಅಂತ ಕರೆದ್ರೆ ಏನೂ ತಪ್ಪಿಲ್ಲ, ಶೆಪರ್ಡ್ ಎಂಬುದಾಗಿ ಕರೆದ್ರೂ ಕೂಡ ತಪ್ಪಿಲ್ಲ, ಓವರ್ಸಿಯರ್ ಎಂಬುದಾಗಿ ಕೂಡ ಕರೆದ್ರೆ ತಪ್ಪಿಲ್ಲ. ಯಾಕಂದ್ರೆ ಅವರೆಲ್ಲವೂ ಕೂಡ ಅದೇ ಕೆಲಸ ಆಗಿದೆ. ಈಗಾಗಲೇ ವಾಕ್ಯದಲ್ಲಿ ನಾವು ನೋಡಿದ್ದೀವಿ. ಇದು ಕೆಲವು ಸಮಯ ಕನ್ನಡ ಪದ ಅಧ್ಯಕ್ಷ, ಸಭಾಧ್ಯಕ್ಷ, ಹೀಗೆ ಸ್ವಲ್ಪ ವ್ಯತ್ಯಾಸ ಇದೆ. ಬಟ್ ಇಂಗ್ಲಿಷ್ ನಲ್ಲಿ ಗ್ರೀಕ್ ಭಾಷೆಯಲ್ಲಿ ಸ್ಪಷ್ಟವಾಗಿ ಆ ಬೇರೆ ಬೇರೆ ಹೆಸರುಗಳಿದೆ. ಅದೆಲ್ಲವೂ ಕೂಡ ಹಿರಿಯರಿಗೆ ಕೊಡಲ್ಪಟ್ಟಿರುವಂತದ್ದು. ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದು. ಈಗ 2ನೇದಾಗಿ ಇವರನ್ನ ನೇಮಕ ಮಾಡ್ಲಿಕ್ಕೆ, ಸಭೆ ಗುರುತು ಮಾಡ್ಲಿಕ್ಕೆ ಸಭಾ ಹಿರಿಯರು ಇವರು ಆಗಬೇಕು, ಸಭಾ ಹಿರಿಯರ ಕೆಲಸ ಇವರು ಮಾಡಬೇಕು, ಅಥವಾ ಪಾಸ್ಟರ್ ಆಗಿ ಇವರು ಸೇವೆ ಮಾಡಬೇಕು, ಶೆಪರ್ಡ್ ಆಗಿ ಮಾಡಬೇಕು ಎಂಬುದಾಗಿ ಸಭೆ ಗುರುತು ಹಿಡಿಬೇಕು. ಅಂದ್ರೆ ಯಾರನ್ನ ನಾವು ಆರಿಸ್ಬೇಕು, ಸಭೆ ಯಾರನ್ನ ಗುರುತು ಹಿಡಿಸ್ಬೇಕು, ಸಭೆ ಯಾರನ್ನ ಈ ರೀತಿಯಾಗಿ ಐಡೆಂಟಿಫೈ ಮಾಡ್ಬೇಕು, ಗುರುತು ಮಾಡಿ ಇವರು ಸಭಾ ಸೇವಕರಾಗಿ ಸೇವೆ ಮಾಡ್ಲಿಕ್ಕೆ ಅರ್ಹರು ಎಂದು ಯಾರನ್ನ ಹೇಳ್ಬೇಕು? ಎಲ್ರಿಗೂ ಆಸೆ, ನನಗೂ ಎಲ್ಡರ್ ಆಗ್ಬೇಕು ಅಂತ ಇಷ್ಟ, ಇನ್ನೊಬ್ರಿಗೂ ಇಷ್ಟ, ಎ ಬಿ ಸಿ ಡಿ ಎಲ್ರಿಗೂ ಇಷ್ಟ. ಹಾಗಾದ್ರೆ ಯಾರು ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರವಾಗಿ ದೇವ್ರ ವಾಕ್ಯದಲ್ಲಿ ಬಹಳ ದೀರ್ಘವಾಗಿ ಅದನ್ನ ಬರ್ದಿದೆ, ಅವರ ಅರ್ಹತೆ ಏನಿರ್ಬೇಕು ಎಂಬುದಾಗಿ. ಬನ್ನಿ ಅದನ್ನ ಓದೋಣ. ಈಗ 1ನೇ ತಿಮೋಥೆ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಿಂದ 7ರವರೆಗಿದೆ. ಅದು ಸ್ವಲ್ಪ ದೀರ್ಘವಾಗಿದೆ, ದಯವಿಟ್ಟು ಓದೋಣ, ಅದನ್ನ ಎಲ್ರು ಕೇಳಿಸ್ಕೊಳ್ರಿ.
1 ತಿಮೋಥೆ 3ನೇ ಅಧ್ಯಾಯ 2-7. ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವರನ್ನು, ಏಕಪತ್ನಿ ಉಳ್ಳವನು, ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನೂ ಆಗಿರಬೇಕು. ಅವನು ಕುಡಿದ ಜಗಳವಾಡುವವನು, ಹೊಡೆದಾಡುವವನು ಆಗಿರಬಾರದು. ಸಾತ್ವಿಕತ್ವನು, ಕುತರ್ಕ ಮಾಡದವನು, ದ್ರವ್ಯಾಶೆ ಇಲ್ಲದವನು ಆಗಿರಬೇಕು. ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡು ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವವನಾಗಿರಬೇಕು. ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿದವನು ದೇವರ ಸಭೆಯನ್ನು ಹೇಗೆ ಪರಾಮರಿಸುವನು? ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು. ಅಂಥವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾವಿಧಿಗೆ ಒಳಗಾದನು. ಇದಲ್ಲದೆ ಅವನು ಹೊರಗಣವರಿಂದ ಒಳ್ಳೆಯವರೆನ್ನಿಸಿಕೊಂಡಿರಬೇಕು. ಇಲ್ಲದಿದ್ದರೆ ನಿಂದೆಗೆ ಗುರಿಯಾಗುವನು ಮತ್ತು ಸೈತಾನನು ಉರ್ಲಿನೊಳಗೆ ಸಿಕ್ಕಿಬಿದ್ದಾನು. ಸಾಕು. ಥ್ಯಾಂಕ್ ಯು ಸಿಸ್ಟರ್. ಬಹಳ ದೀರ್ಘವಾಗಿ ಆ ಕಡೆ ಪದಗಳ ಒಂದೊಂದು ಅಕ್ಷರನು ಕೂಡ ಸ್ಪಷ್ಟವಾಗಿ ಓದ್ಬೇಕು. ಯಾಕಂದ್ರೆ ಅದು ಒಂದು ಅಕ್ಷರ ತಪ್ಪಿದ್ರೆ ಅದು ಇನ್ನೇನೋ ಅರ್ಥ ಕೊಡ್ತದೆ. ಶಿಕ್ಷೆಗೆ ಒಳಗಾದನು ಬೇರೆ, ಒಳಗಾದಾನು ಬೇರೆ. ಇಲ್ಲಿ ನಾವು ಓದ್ತೇವೆ, ಸಭಾಧ್ಯಕ್ಷನ ಉದ್ಯೋಗವನ್ನು ಪಡ್ಕೊಳ್ಬೇಕೆಂದಿರುವನು ಒಳ್ಳೆ ಕೆಲಸವನ್ನು ಅಪೇಕ್ಷಿಸುವನಾಗಿದ್ದಾನೆಂಬ ಮಾತು ನಂಬತಕ್ಕದ್ದಾಗಿದೆ. ಹೇಗಿರ್ಬೇಕು? ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು, ಏಕಪತ್ನಿಯುಳ್ಳವನು, ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಹೀಗೆ ಬರೀತಾ ಹೋಗ್ತದೆ. ನಾನು ಒಂದೊಂದು ಪದವನ್ನು ನಾನು ವಿವರಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ಒಂದು ಪದ ನಾನು ಒತ್ತಿ ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಏನು? ಸಭಾಧ್ಯಕ್ಷರಾಗಬೇಕಾಗಿರೋರು, ಎಲ್ಡರ್ ಆಗಿರ್ಬೇಕಾದವರು, ಪಾಸ್ಟರ್ ಎಂಬುದಾಗ ಅನ್ನಿಸ್ಕೊಳ್ಬೇಕಾದವರು, ಶೆಪರ್ಡ್ ಎಂಬುದಾಗ ಅನ್ನಿಸ್ಕೊಳ್ಬೇಕಾದವರು, ಓವರ್ಸಿಯರ್ ಎಂಬುದಾಗ ಅನ್ನಿಸ್ಕೊಳ್ಬೇಕಾದವರು, ಈ ಎಲ್ಲವುಗಳು ಕೂಡ ಅವರಲ್ಲಿ ಇರಲೇಬೇಕು. ಏನು? ಕುಡಿಯಬಾರದು, ಜಗಳ ಆಡುವವನಾಗಿರಬಾರ್ದು, ಕುತರ್ಕ ಮಾಡುವವರಾಗಬಾರ್ದು, ಹಣದಾಸೆ ಇರಬಾರ್ದು, ಪೂರ್ಣ ಗೌರವದಿಂದ ತನ್ನ ಮನೆಯನ್ನು, ಮಕ್ಕಳನ್ನ ಅಧೀನದಲ್ಲಿ ಇಟ್ಕೊಂಡು ಚೆನ್ನಾಗಿ ಆಳುವವನಾಗಿರ್ಬೇಕು. ಸಭೆಯಲ್ಲಿ ಹೊಸದಾಗಿ ಸೇರಿದವನಾಗಿರಬಾರ್ದು. ಅದು ಯಾಕೆ ಅಂತ ಕೂಡ ಅಲ್ಲೇ ಹೇಳ್ತದೆ. ಅದಾದ್ಮೇಲೆ ಹಿಂದಕ್ಕೆ ಬಂದ್ರೆ ಬೋಧಿಸುವುದರಲ್ಲಿ ಪ್ರವೀಣನಾಗಿರ್ಬೇಕು. ಮತ್ತು ಹಿಂದಕ್ಕೆ ಬರ್ತೀನಿ, ಜಿತೇಂದ್ರಿಯನು ಎಂಬುದಾಗಿ ಹೇಳ್ತದೆ. ಆಕ್ಚುಲಿ ಸುಮಾರು ಜನಕ್ಕೆ ಈ ಜಿತೇಂದ್ರಿಯನು ಅಂದ್ರೆ ಏನು ಅಂತ ಗೊತ್ತೇ ಇಲ್ವೇನು. ಬಹುಶಃ ಜಿತೇಂದ್ರಿಯನ್ ಎಂಬುದಾಗಿ ಹೇಳಿದ್ರೆ ಅರ್ಥ ಸೆಲ್ಫ್ ಕಂಟ್ರೋಲ್ಡ್ ಅಂತ, ಸ್ವನಿಯಂತ್ರಣ ಇರುವವನು ಅಂತ. ಸ್ವತಃ ನಿಯಂತ್ರಣವನ್ನು ಇರ್ತಕ್ಕಂಥವ್ರು ಏನು. ಅಥವಾ ಇನ್ನೊಂದು ಅರ್ಥ ಬ್ಯಾಲೆನ್ಸ್ಡ್ ಎಂಬುದಾಗಿ ಅರ್ಥ. ಈಗ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತಾನೆ. ಒಂದು ಸಭೆ, ಯಾವುದೋ ಒಂದು ಸಭೆ ಅಂತ ಇಟ್ಕೊಳ್ಳೋಣ. ಸಭೆಯಲ್ಲಿ ಸಾಧಾರಣವಾಗಿ ಸಮಸ್ಯೆಗಳು ಬರ್ತದೆ. ಯಾರೋ ಇಬ್ರಿಗೆ ಸಮಸ್ಯೆ ಆಗ್ಬಿಟ್ಟಿದೆ. ಇವ್ರು ಬಂದು, ಹೌದು ನನಗೆ ಈ ಸಮಸ್ಯೆ ಆಗಿದೆ, ಅವರು ನನಗೆ ಈಗ ಸಮಸ್ಯೆ ಮಾಡ್ತಿದ್ರೆ, ಅಥವಾ ಏನೋ ಅವ್ರದ್ದು ಹೇಳ್ಕೊಳ್ತಾರೆ. ಮತ್ತೆ ಅವರು ಬಂದು ಇವ್ರ ಮೇಲೆ ಹೇಳ್ತಾರೆ, ಅವ್ರು ಸರಿ ಇಲ್ಲ, ನನ್ ಮೇಲೆ ಹೀಗ್ ಮಾಡಿದ್ರು ಅಂತ. ಇವ್ರು ಬಂದು ಹೇಳ್ತಾರೆ ಅವ್ರು ಸರಿ ಇಲ್ಲ ಅಂತ. ಅವ್ರ ಮೇಲೆ ಇವ್ರ ಮೇಲೆ ಹೇಳ್ತಾರೆ. ಈಗ ಈ ಸಭಾ ಹಿರಿಯರು ಏನ್ ಮಾಡ್ಬೇಕು? ಅವರು ಜಿತೇಂದ್ರಿಯರು. ಅವ್ರು ಹೇಗೆ ವೆಲ್ ಬ್ಯಾಲೆನ್ಸ್ಡ್ ಅಂತ ಅಂದ್ರೆ, ಸತ್ಯ ಅಂತಕ್ಕಂಥದ್ದು ಯಾವುದು, ಇವರಿಬ್ಬರ ಮಧ್ಯದಲ್ಲಿ ಇರುವಂತಹ ಸತ್ಯ ಯಾವುದು, ಯಾರು ನಿಜವಾಗಿ ತಪ್ಪೆಸಗಿದ್ದಾರೆ, ಯಾವುದು ಪಾಪವೇ ಅಥವಾ ತಪ್ಪ, ಅಥವಾ ಇದು ಶಿಕ್ಷಾರ್ಹ ಅಲ್ಲವೇ, ಆತನನ್ನು ಶಿಸ್ತುಪಡಿಸಬೇಕೆ, ಅಥವಾ ಯಾರಿಗಾದ್ರೂ ಒಂದು ಕೌನ್ಸಿಲಿಂಗ್ ಮಾಡ್ಬೇಕಾ, ಅದು ಸರಿ ಹೋಗ್ಲಿಕ್ಕೆ, ಹೇಗೆ ತಿದ್ದಬೇಕಾ, ಬುದ್ಧಿ ಹೇಳ್ಬೇಕಾ, ಸಮಜಾಯಿಸಿ ಕೊಡ್ಬೇಕಾ, ಇದೆಲ್ಲವನ್ನು ಕೂಡ ತನ್ನ ನಿಯಂತ್ರಣದಿಂದ, ಆತನ ಆತ್ಮಿಕತೆಯಿಂದ, ವಾಕ್ಯದ ಜ್ಞಾನದಿಂದ ಹೇಳುವಂತವರಾಗಿರ್ಬೇಕು. ನನಗೆ ಒಬ್ರು ಸಭಾ ಹಿರಿಯರು ಹೇಳಿದ್ರು, ಬ್ರದರ್ ಗಲಾಟೆ ಅದು ಇದು ಇದ್ದೇ ಇರ್ತದೆ ಬ್ರದರ್, ನಾನು ಯಾರಿಗೂ ಏನು ಹೇಳಕ್ ಹೋಗಲ್ಲ, ನನಗೆ ಅವ್ರವರೇ ಸರಿಯಾಗ್ಲಿ ಅಂತ ನಾನು ಬಿಟ್ಬಿಡ್ತೀನಿ ಬ್ರದರ್. ಯಾಕೆ ಇವ್ರಿಗೆ ಹೇಳಿ ನಿಷ್ಠುರ ಆಗ್ಬೇಕು, ಅವ್ರಿಗೆ ಹೇಳಿ ಯಾಕೆ ನಿಷ್ಠುರ ಆಗ್ಬೇಕು, ನೀವೇ ಸರಿ ಮಾಡ್ಕೊಳ್ಳಿ ಅಂತ ಯಾಕೆ ಹಿಂಗೆಲ್ಲ ಮಾಡ್ತೀರಿ ಅಂತ ಅಂದೆ ಬ್ರದರ್ ಅಂತ ಹೇಳಿದ್ರಿ. ಹಿಂಗೆ ಇಸ್ ಇಟ್ ನಾಟ್ ಅಗೇನ್ಸ್ಟ್ ಆಫ್ ದ ಸ್ಕ್ರಿಪ್ಚರ್? ಸತ್ಯವೇದಕ್ಕೆ ವಿರುದ್ಧವಾದದ್ದು ಇದಲ್ಲವೋ? ಅದು ಯಾವುದೇ ವಿಚಾರ ಆಗಲಿ, ಒಬ್ಬ ಸಭಾ ಹಿರಿಯರಾಗಿರುವಾಗ ವಿವೇಚಿಸಿ ಜಿತೇಂದ್ರಿಯನಾಗಿ ಒಂದು ಪರಿಪಾಲನೆ ಮಾಡ್ತಕ್ಕಂತ ಜವಾಬ್ದಾರಿ ತೆಗೆದುಕೊಂಡು ಅದನ್ನ ಪರಿಹರಿಸ್ಬೇಕಲ್ವೇ? ಜಗಳ ಮಾಡ್ಬೇಕು ಅಂತಲ್ಲ, ಯಾವ ಮಟ್ಟಕ್ಕೆ ಹೇಳ್ಬೇಕು, ಯಾರ್ಗೆ ಹೇಳ್ಬೇಕು, ಹೇಗೆ ಹೇಳ್ಬೇಕು ಎಂಬತಕ್ಕಂತ ವಿವೇಚನೆ ಇಲ್ಲದೆ ಹೋದ್ರೆ
ಸಭಾ ಹಿರಿಯರಾಗಿ ಇರ್ಲಿಕ್ಕೆ, ಪಾಸ್ಟರ್ ಆಗಿ ಇರ್ಲಿಕ್ಕೆ ಹೇಗ್ ಸಾಧ್ಯ? ಹೀಗೆ ಹೇಳ್ತಾ ಹೋದ್ರೆ 108 ಉದಾಹರಣೆಗಳು ಅದು ಹೇಳ್ತದೆ. ಮತ್ತು ಏಕಪತ್ನಿ ಉಳ್ಳವನಾಗಿರ್ಬೇಕು ಎಂಬುದಾಗಿ ಹೇಳ್ತದೆ. ಏಕಪತ್ನಿ ಉಳ್ಳವನು ಎಂಬತಕ್ಕಂಥ ಪದವನ್ನ ಬಹಳ ತರದಲ್ಲಿ ಅರ್ಥ ಮಾಡ್ಕೊಂಡಿದೆ. ಬಟ್ ವಾಟ್ ದ ಗ್ರೀಕ್ ವರ್ಡ್ ಸೇಸ್, ಗ್ರೀಕ್ ಪದ ಹಸ್ಬೆಂಡ್ ಆಫ್ ಒನ್ ವೈಫ್ ಎಂಬುದಾಗಿ ಬರೆದಿರುವಂತ ಪದದ ನಿಜವಾದ ಅರ್ಥ ಏನು? ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕೆಲವು ಸಭೆಗಳಲ್ಲಿ ಸಭಾ ಹಿರಿಯರು ಅಥವಾ ಪಾಸ್ಟರ್ಗಳು ಇದ್ದಾರೆ. ಏನು ಅವರು ಮದುವೆ ಆಗಿದ್ರು, ಡೈವರ್ಸ್ ಆಗಿದೆ, ಈಗ ಮೊದಲನೇ ಹೆಂಡತಿ ಬಿಟ್ಟು ಬಿಟ್ಟಿದ್ದಾರೆ, ಇನ್ನೊಬ್ಬರನ್ನ ಮದುವೆ ಆಗಿದ್ದಾರೆ, ಈಗ ಅವರು ಪಾಸ್ಟರ್ ಆಗಿದ್ದಾರೆ ಅಥವಾ ಸಭಾಧ್ಯಕ್ಷರಾಗಿದ್ದಾರೆ. ಇವೆಲ್ಲ ಪದ ಒಬ್ಬರಿಗೇನೆ, ನಾನು ಒಂದ್ ಹೇಳಿದ್ರೆ ಅದೆಲ್ಲವಕ್ಕೂ ಅರ್ಥ ಅನ್ನೋದೇ ನಿಮ್ಗೂ ಗೊತ್ತಾಗಿದೆ ಈಗಾಗ್ಲೇ. ಹೇಗೆ ಸಾಧ್ಯ ಇದು? ಅವ್ರು ಕೇಳಿದ್ರೆ ಏನ್ ಹೇಳ್ತಾರೆ? ಏಕಪತ್ನಿ ವ್ರತಸ್ಥ ಅಂದ್ರೆ ನನ್ಗೆ ಒಬ್ಳೆ ಹೆಂಡತಿ ಇರುವವಳು ಅಂತ. ಈಗ ಹಿಂದೆ ಆಕೆಗೂ ಕೂಡ ಗಂಡ ಆಗಿದ್ದಂಥವ್ರು, ಈಗಿರ್ತಕ್ಕಂಥವ್ಳಿಗೂ ಕೂಡ ಗಂಡ ಆಗಿದ್ದವರು. ಹೇಗೆ ಏಕಪತ್ನಿ ವ್ರತಸ್ಥ ಆಗ್ತಾರೆ ಅವರು? ಒಬ್ಬ ಹೆಂಡತಿಗೆ ಗಂಡ ಹೇಗಾಗ್ತಾರೆ? ಆ ಡೈವರ್ಸ್ ಆಗಿರೋರ್ಗೂ ಗಂಡ ಆಗಿದ್ರು, ಈಗಿರ್ತಕ್ಕಂಥವ್ರಿಗೂ ಗಂಡ ಆಗಿದ್ದಾರೆ. ಹೇಗೆ ಒಬ್ರಾಗ್ತಾರೆ ಅವರು? ಇಬ್ರು ಹೆಂಡತಿಯರಾಗ್ಲಿಲ್ವೇ? ಇದನ್ನ ಬಹಳಷ್ಟು ಜನ ಕೇಳುವುದಿಲ್ಲ. ನಿಜವಾಗ್ಲೂ ನನಗೆ ಎಷ್ಟು ದುಃಖಕರವಾಗ್ತದೆ ಅಂದ್ರೆ, ಇದು ಹೋಗ್ಲಿ, ಈಗಲೂ ಕೂಡ ಎಷ್ಟೋ ಪಾಸ್ಟರ್ಗಳು, ಸಭೆಯ ಪಾಲಕರು ಎಂದು ಹೇಳ್ತಕ್ಕಂಥವ್ರು, ಸನ್ಮಾನ ಎಲ್ಲ ಸತ್ಕಾರ ಹೊಂದತಕ್ಕಂಥವ್ರು, 2-3 ಜನ ಪತ್ನಿ ಇಟ್ಕೊಂಡಿರ್ತಕ್ಕಂಥವ್ರು ಕೂಡ ನಾನು ಉದಾಹರಣೆ ಕೊಡಬಲ್ಲೆ. ದೇವರ ವಾಕ್ಯವನ್ನ ಒತ್ತಿ ಹೇಳ್ಬೇಕಾದವರು, ವಾಕ್ಯದ ಕ್ರಮಕ್ಕಾಗಿ ಬದುಕಿ ಎಂಬುದಾಗಿ ಹೇಳ್ಬೇಕಾದವ್ರೆ ಇಂಥ ನೀಚವಾದಂತ ಕೃತ್ಯಕ್ಕೆ ತೊಡಗಿ ತಮ್ಮ ಇಷ್ಟಾನುಸಾರವಾಗಿ ವಾಕ್ಯವನ್ನ ಅವರ ಅನುಕೂಲವಾಗಿ ಹೇಳ್ತಕ್ಕಂಥವ್ರು ಎಷ್ಟೋ ಜನ. ನಾನು ಉತ್ತರ ಕರ್ನಾಟಕದ ಒಂದು ಸಭೆಯಲ್ಲಿ ಅನೇಕ ಸಭೆಗಳು ಸೇರಿ ಕುಟುಂಬ ಸಮ್ಮೇಳನವನ್ನು ನಡೆಸಲಿಕ್ಕೆ ನನಗೆ ವಾಕ್ಯ ಹೇಳಿಕೆ ಕರೆದಿದ್ರು. ನಾನು ಕೂಡ ಹೋಗಿದ್ದೆ. ಅಲ್ಲಿ ಬಹಳಷ್ಟು ಜನ ಪಾಸ್ಟರ್ಸ್ಗಳು ನನಗೆ ಪರಿಚಯದವರು, ಅವರೆಲ್ಲರೂ ಸೇರಿ ಕರೆದಿದ್ರು. ನಾನು ಹೋಗಿದ್ದಾಗ ನನ್ನನ್ನ ಕರೆಯುವುದರಲ್ಲಿ ಒಬ್ರು, ಸುಮಾರು ಜನ ಸೇರಿ ಕರೆದಿದ್ರು, ಅದ್ರಲ್ಲಿ ಒಬ್ರು ಅವರೇ ಬಂದಿರ್ಲಿಲ್ಲ. ನಾನು ಕೇಳಿದೆ, ಯಾಕೆ ಅವರು ಬಂದಿಲ್ಲ? ಅವರೇ ಅಲ್ವೇ ಇದೆಲ್ಲ ನಿಂತ್ಕೊಂಡು ಆರ್ಗನೈಸ್ ಮಾಡ್ತಿದ್ದವರು, ಆ ಪಾಸ್ಟರ್ ಯಾಕೆ ಬರ್ಲಿಲ್ಲ ಅಂತ ಹೇಳಿ. ಆಮೇಲೆ ನನಗೆ ಒಬ್ರು ಬಂದು ಕಿವಿಯಲ್ಲಿ ಹೇಳಿದ್ರು, ಅವರು ಇಂಥವುಗಳಿಗೆಲ್ಲ ಬರೋದಿಲ್ಲ, ಬರೀ ಕರೀತಾರೆ, ಯಾಕಂದ್ರೆ ಅವ್ರಿಗೊಬ್ಬರು ಪತ್ನಿ ಇಲ್ಲ ಅಂತ. ಅನೇಕ ಪತ್ನಿಯರು ಇರ್ತಾರೆ. ಸಭೆಗೆ ಕಾಣುವ ಹಾಗೆ ಒಬ್ಬ ಪತ್ನಿ, ಸಭೆ ಹೊರಗಡೆ ಇನ್ನೊಬ್ಬ ಪತ್ನಿ. ಆದ್ದರಿಂದ ಅವ್ರು ಬರೋದಿಲ್ಲ, ಅದೆಲ್ರಿಗೂ ಗೊತ್ತು. ಹಾಗಾಗಿ ಅವರಿಗೆ ನಾಚಿಕೆ ಆಗ್ತದೆ ಈ ವಾಕ್ಯ ಕೇಳಲಿಕ್ಕೆ ಅಂತ ಹೇಳಿದ್ರು. ನನ್ನ ಪ್ರೀತಿಯ ದೇವಜನರೇ, ಯವನಸ್ಥರೇ, ನಾವು ಬಹಳ ದೂರ ಇನ್ನೂ ಕಾಲವನ್ನು ಕ್ರಮಿಸಬೇಕಾದವರು. ವಾಕ್ಯವನ್ನ ಎತ್ತಿ ಹಿಡಿಬೇಕಾದಂತ ನಾವೇ ಹೀಗೆ ಮಾಡುವುದಾದ್ರೆ ಕರ್ತನ ಮುಂದೆ ನಾವು ನಿಂತ್ಕೊಂಡು ನಾವು ಏನು ಉತ್ತರ ಕೊಡೋದು? ನಮ್ಮ ಕಣ್ಣೆದುರುಗಡೆ ವಾಕ್ಯವನ್ನ ಕ್ಷುಲ್ಲಕ ಮಾಡ್ತಿದ್ದೀವಲ್ವೋ, ನಿರರ್ಥಕ ಮಾಡ್ತಿದ್ದೀವಲ್ವೋ? ಹೀಗೆ ಮಾಡುವುದು ಕರ್ತನ ದೃಷ್ಟಿಯಲ್ಲಿ ಬಹು ಘೋರವಾದ ಪಾಪ. ಅದು ಡೈವರ್ಸೇ ಆಗಿರ್ಲಿ ಅಥವಾ ಇನ್ನೊಂದೇ ಆಗಿರ್ಲಿ, ಸಭಾ ಹಿರಿಯರಾಗ್ಬೇಕಂದ್ರೆ, ಪಾಸ್ಟರ್ ಆಗ್ಬೇಕಂದ್ರೆ ಏಕಪತ್ನಿ ವ್ರತಸ್ಥ ಉಳ್ಳವನಾಗಿರ್ಬೇಕು ಅನ್ನೋದೇ ಈ ವಾಕ್ಯದಲ್ಲಿ ಹೇಳುವುದು. ನಾನು ಇನ್ನು ಎಲ್ಲಾ ಪದಗಳನ್ನ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಹೀಗೆ ಸಭಾ ಹಿರಿಯರಾಗ್ಬೇಕಾದವ್ರನ್ನ, ಈ ಸ್ವಭಾವಗಳು ಇರ್ಬೇಕಾದವ್ರನ್ನ ಸಭೆ ಗುರುತು ಮಾಡಬೇಕು, ಸಭೆ ಕಂಡುಹಿಡಿಬೇಕು. ಆ ಸ್ವಭಾವವನ್ನು ನೋಡಿ, ಅವ್ರ ಸೇವಾ ಭಾವನೆಯನ್ನು ನೋಡಿ, ಅವ್ರು ಮಾಡ್ತಕ್ಕಂಥ ಕೆಲಸವನ್ನ ನೋಡಿ ಸಭೆಯು ಅವರನ್ನ ಗುರುತು ಮಾಡಿ, ನೀವು ನಮ್ಮ ಸಭೆಯ ಹಿರಿಯರಾಗಿ ಸೇವೆ ಮಾಡ್ರಿ ಎಂಬುದಾಗಿ ಅವರನ್ನ ಗುರುತು ಹಿಡಿದು ಅದಕ್ಕೆ ತಕ್ಕಂತೆ ವಾಕ್ಯಕ್ಕನುಸಾರವಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ನೇಮಕ ಮಾಡ್ಬೇಕಾದದ್ದು ವಾಕ್ಯದ ಕ್ರಮ. ಆದ್ರೆ ಇವತ್ತು ಆ ಕೆಲಸ ಬಹಳಷ್ಟು ಸಭೆಗಳಲ್ಲಿಲ್ಲ. ಬಹಳಷ್ಟು ಸಭೆಗಳಲ್ಲಿ ಇದೇನು ಇಲ್ಲ. ಅವು ಕರೆ ಇದೆಯೋ ಕರೆ ಇಲ್ವೋ, ಅವು ವಾಕ್ಯಕ್ಕನುಸಾರವಾಗಿ ಏಕಪತ್ನಿ ವ್ರತಸ್ಥನೋ, ಮಾನಸ್ಥನೋ, ಜಿತೇಂದ್ರಿಯನೋ, ಅತಿಥಿ ಸತ್ಕಾರ ಮಾಡುವವನೋ, ಮದ್ಯಾಸಕ್ತಿ ಇಲ್ಲದವನೋ,
ದ್ರವ್ಯಾಸೆ ಇಲ್ಲದವನೋ ಪೂರ್ಣ ಗೌರವದಿಂದ ಮನೆಯನ್ನು ಆಳ್ತಾನೋ ಆಳಲ್ವೋ, ತನ್ನ ಹೆಂಡತಿಯೇ ತನಗೆ ಗೌರವ ಕೊಡದೆ ಇರ್ತಾಳೋ, ಅಥವಾ ಇವನೇ ಕುಡಿಯುವವನೋ ಜಗಳಾಡುವವನೋ ಇರ್ತಾನೋ, ಇದೇನೂ ಲೆಕ್ಕಕ್ಕಿಲ್ಲ. ನಾನ್ ಪಾಸ್ಟ್ರು, ನಾನ್ ಬಂದಿದ್ದೇನೆ, ನಾನ್ ಸೇವೆ ಮಾಡ್ತೇನೆ, ಉಳಿದವ್ರೆಲ್ರೂ ಅವ್ರನ್ನ ಹಿಂಬಾಲಿಸ್ಬೇಕು. ಹೌದಾ? ಈ ವಾಕ್ಯಕ್ಕನುಸಾರವಾಗಿ ಇವ್ರ ಜೀವನ ಇದೆಯಾ? ಆ ರೀತಿಯಾಗಿ ಸೇವೆ ಮಾಡ್ತಾರ? ದ್ರವ್ಯಾಸೆ ಇಲ್ಲದವರ ಇವರು? ಏಕಪತ್ನಿ ವ್ರತಸ್ಥನೇ ಆಗಿರಬಹುದು, ಆದ್ರೆ ದ್ರವ್ಯಾಸೆ ಇರುವುದಾದ್ರೆ ಅದು ಕೂಡ ಅನರ್ಹ ಸಭಾಪಾಲಕರಾಗ್ಲಿಕ್ಕೆ. ಇದ್ಯಾವುದನ್ನು ನಾವು ಗಮನಿಸದೇ ಇಲ್ಲ. ಇವತ್ತು ಸಭೆಗಳ ಕತೆ ಹೇಳ್ತಾ ಹೋದ್ರೆ ನಿಜವಾಗ್ಲೂ ಹೊಟ್ಟೆ ಉರಿತದೆ. ಒಂದೊಂದು ಡಿನಾಮಿನೇಷನ್ ಒಂಥರ, ಪೆಂಟಕಾಸ್ಟ್ ಅಲ್ಲೇ ಒಂಥರ, ಬ್ರದರ್ ನಲ್ಲೇ ಒಂಥರ, ಬ್ಯಾಪ್ಟಿಸ್ಟ್ ಅಲ್ಲೇ ಒಂಥರ, ಕ್ಯಾಥೋಲಿಕ್ ಅಲ್ಲೇ ಒಂಥರ, CSI ನಲ್ಲೇ ಒಂಥರ, ನೂರಾರು. ನಮ್ಮ ಮೈಸೂರಿನಲ್ಲಿ ಕ್ಯಾಥೋಲಿಕ್ ಸಭೆಯ ಆ ಪ್ರಾಂತೀಯ ರೀಜನಲ್ ಬಿಷಪ್ ಆಫೀಸ್ ಇಲ್ಲೇ ಇದೆ. ಎಷ್ಟು ದೊಡ್ಡ ದೊಡ್ಡ ಗಲಾಟೆ ಪೇಪರ್ ಅಲ್ಲಿ ಬಂತು. ನಾನ್ ಹೇಳಿದ್ರಲ್ಲ, ಇದು ಇಟ್ ಕೇಮ್ ದ ನ್ಯೂಸ್ ಪೇಪರ್, ಪ್ರಜಾವಾಣಿನಲ್ಲಿ, ಡೆಕ್ಕನ್ ಹೆರಾಲ್ಡ್ ಅಲ್ಲಿ, ಎಲ್ಲದರಲ್ಲೂ ಬಂತು. ಏನಂತ? ಬಿಷಪ್ ಅವರು ಸಭೆಯಲ್ಲಿ ಆಫೀಸ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸ್ತ್ರೀಯೊಟ್ಟಿಗೆ ಲೈಂಗಿಕ ಸಂಪರ್ಕ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಆ ಸ್ತ್ರೀ ಕಡೆಯವರೆಲ್ಲರೂ ಧರಣಿ ಮಾಡಿದ್ರು. ಪೇಪರ್ ನಲ್ಲಿ ಬಂತು ಇದು. ಅಲ್ಲಿಗೆ ಪರಿಹಾರ ಏನ್ ಮಾಡಿದ್ರು? ಅವ್ರನ್ನ ಈ ಪ್ರಾಂತ್ಯದಿಂದ ತೆಗೆದು ಇನ್ನೊಂದು ಪ್ರಾಂತ್ಯಕ್ಕೆ ವರ್ಗಾವಣೆ ಮಾಡಿದ್ರು. ಅಲ್ಲಿಗೆ ಚಾಪ್ಟರ್ ಕ್ಲೋಸ್, ಮುಗ್ದೋಯ್ತು, ಶುದ್ಧೀಕರಣ ಆಗೋಯ್ತು. ಇಸ್ ದಿಸ್ ದ ಬೈಬಲ್? ಇದಾ ದೇವ್ರ ವಾಕ್ಯ? ಇಸ್ ದಿಸ್ ದ ವರ್ಸ್? ಪ್ರೀತಿಯ ದೇವ್ ಜನರೇ, ಬೇರೆ ಡಿನಾಮಿನೇಷನ್ ಬಗ್ಗೆ ಬಿಡಿ, ನಾವು ಸಭೆಯಲ್ಲಿ ವಾಕ್ಯವನ್ನ ಹಿಡ್ಕೊಂಡು ಬದುಕ್ತಕ್ಕಂಥವ್ರು, ನಾವು ಅಂತವುಗಳಿಗೆ ಆಸ್ಪದ ಕೊಡಬಾರ್ದು. ಅದು ಯಾವುದೇ ವ್ಯಕ್ತಿ ಆಗ್ಲಿ, ವೆದರ್ ನಾಗರಾಜ್ ಆರ್ ಸಂಬಡಿ, ವಾಕ್ಯವೇ. ಎಡಕ್ಕೂ ಬಲಕ್ಕೂ ಕೂಡ ನಾವು ತಿರುಗಬಾರ್ದು. ಜೀವ ಹೋಗ್ಲಿ ಬೇಕಾದ್ರೆ ಆ ರೀತಿಯಾಗಿ ಮಾಡಬಾರ್ದು. ಕಾಂಪ್ರಮೈಸ್ ಮಾಡ್ಕೊಂಡು, ಹೊಂದಾಣಿಕೆ ಮಾಡ್ಕೊಂಡು, ಮುಖಸ್ತುತಿ ಮಾಡ್ಕೊಂಡು, ಈ ರೀತಿಯಾಗಿ ಅರ್ಹತೆ ಇಲ್ಲದವರನ್ನೆಲ್ಲ ಹಾಗೆ ಮಾಡುವುದು, ನಾವು ಅಪರಾಧಿಗಳೇ. ವಾಕ್ಯಕ್ಕೆ ನಾವು ತುಚ್ಛೀಕರಣ ಮಾಡಿದಾಗ್ತದೆ. ಹಾಗಿರುವುದು ನಮಗೆ ಒಳ್ಳೇದಲ್ಲ. ಅದು ಒಳ್ಳೇದು ಯಾರಿಗೂ ಒಳ್ಳೇದಲ್ಲ. ನಾನು ಮುಂದಕ್ಕೆ ಹೋಗ್ತೇನೆ. ಈಗ ಈ ಮೂರನೇದಾಗಿ ಮತ್ತು ಕಡೆಯದಾಗಿ, ಈ ಸಭಾ ಹಿರಿಯರ ಕೆಲಸ ಏನು? ಏನ್ ಕೆಲಸ ಮಾಡ್ಬೇಕು? ಆಯ್ತು, ಇವ್ರು ಸಭಾ ಹಿರಿಯರನ್ನಾಗಿ ಸಭೆ ಗುರುತಿಸಿದೆ, ಅವರು ಇದ್ದಾರೆ. ಈಗ ಏನ್ ಕೆಲಸ ಮಾಡ್ಬೇಕು ನೋಡೋಣ ಬನ್ನಿ. 5 ಕೆಲಸಗಳನ್ನ, ಪ್ರಮುಖವಾದಂತ ಕೆಲಸಗಳನ್ನ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮೊದಲನೇದಾಗಿ ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 28ನೇ ವಚನ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 28ನೇ ವಚನ ಓದಿ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿ ಸಾಕು. ಇಲ್ಲಿ ನಾವು ನೋಡ್ತೇವೆ, ಸಭೆಯನ್ನ ದೇವರು ತನ್ನ ಸ್ವರಕ್ತ ಕೊಟ್ಟು ಸಂಪಾದಿಸಿಕೊಂಡಿರುವಂತ ಸಭೆಯಲ್ಲಿ ಈ ಆತ್ಮಗಳನ್ನ ಕಾಯ್ಲಿಕ್ಕೆ ನಿಮ್ಮನ್ನ ಅಧ್ಯಕ್ಷರನ್ನಾಗಿ ಇಟ್ಟಿದ್ದಾನೆ ಎಂಬುದಕ್ಕೆ ಹೇಳ್ತದೆ. ಅಂದ್ರೇನು? ಸ್ಪಿರಿಚುವಲ್ ಓವರ್ಸೈಟ್. ನಾವು ಆತ್ಮೀಕವಾದಂತ ನಾಯಕತ್ವ ಕೊಡ್ಲಿಕ್ಕೆ ಆ ಸಭೆಯ ಅಧ್ಯಕ್ಷರಾಗಿ ಹಾಗೂ ಹೋಗುಗಳಿಗೆ ಜವಾಬ್ದಾರಿ ಆಗ್ಲಿಕ್ಕಾಗಿ, ಅದನ್ನು ಮಾಡ್ಲಿಕ್ಕಾಗಿ, ಆ ಕರ್ತವ್ಯ ನಿಭಾಯಿಸ್ಲಿಕ್ಕೋಸ್ಕರ ನಮ್ಮನ್ನು ಕರೆದಿದ್ದೇನೆ. ಮೆನಿ ಟೈಮ್ಸ್ ನನ್ಗೆ ಬಹಳಷ್ಟು ಜನ ಪಾಸ್ಟರ್ಸ್ಗಳನ್ನ ನೋಡಿದ್ದೇನೆ. ಅವರು ಯಾತಕ್ ಸೀಮಿತ? ದೊಡ್ಡ ಚೇರು, ಫಸ್ಟ್ ಕಪ್ ಆಫ್ ಟೀ, ಫಸ್ಟ್ ಚೇರು, ಎತ್ತರವಾದಂತ ಸ್ಥಾನ, ಪ್ರಾರ್ಥನೆಗೆ, ಇಷ್ಟಕ್ಕೆ ಸೀಮಿತ. ಸಭೆ ಜವಾಬ್ದಾರಿ ಇಲ್ಲವೇ ಇಲ್ಲ. ನನಗೆ ಬಹಳಷ್ಟು ಸಭಾಪಾಲಕರು ಗೊತ್ತು. ನನಗೆ ಅವರು ಹೇಗೆ ಅಂದ್ರೆ, ನೀವು ನಿಮ್ಮ ಸಭೆಯಲ್ಲಿ ನಿಮ್ಮ ಸಭೆ ಪರಿಪಾಲನೆ ಮಾಡ್ತೀರಾ? ನನ್ಗೆ ಅಸಿಸ್ಟೆಂಟ್ ನೇಮಿಸಿದ್ದೀನಿ ನಾನು. ನನಗಿಬ್ಬರು ಅಸಿಸ್ಟೆಂಟ್ ಇದ್ದಾರೆ, ನಮಗೆ 3 ಜನ ಅಸಿಸ್ಟೆಂಟ್ಸ್ ಇದ್ದಾರೆ. ದೇ ಟೇಕ್ ಕೇರ್ ಆಫ್ ದ ಚರ್ಚ್. ನಾನು ಐ ಆಮ್ ಓವರ್ಸಿಯರ್, ಅವ್ರ ಮೇಲೆ ನಾನು ಎಂಬುದಾಗಿ ನಾನೊಬ್ಬರಿಗೆ ಹೇಳಿದೆ, ಡು ಯು ನೋ ದ ಓವರ್ಸಿಯರ್ ಆಲ್ಸೋ is an elder. If he doesn't work as an elder, he is unfit for that post ಅಂತ ಅಂದೆ. ಒಬ್ಬ ಸಭಾ ಹಿರಿಯನಾಗಿ
ಸಭೆಯನ್ನ ಪರಿಪಾಲನೆ ಮಾಡುವಂತ ಆಗು ಹೋಗುಗಳನ್ನು ಗಮನಿಸುವಂತ ಆತ್ಮಿಕವಾದಂತ ನಾಯಕತ್ವನ್ನ ಅಲ್ಲೇ ಇದ್ದು ಕೊಡದೆ ಹೋದ್ರೆ ಆ ಹುದ್ದೆಗೆ ಯೋಗ್ಯರಲ್ಲ ಅಂತ ನಿಮಗೆ ಗೊತ್ತಿಲ್ವೋ? ಅಸಿಸ್ಟೆಂಟ್ ಪಾಸ್ಟರ್ ಅಂತ ಎಲ್ಲಿ ಬರ್ದಿದೆ? ಎಲ್ಲಿ ಬರ್ದಿದೆ ಅಸಿಸ್ಟೆಂಟ್? ಒಬ್ಬರು ಪಾಸ್ಟರು, ಅದಕ್ಕೊಬ್ರು ಅಸಿಸ್ಟೆಂಟ್ ಪಾಸ್ಟರು, ಎಲ್ಡರು, ಅಸಿಸ್ಟೆಂಟ್ ಎಲ್ಡರು, ಅದಕ್ಕೊಬ್ರು ಕೆಳಗಡೆ, ಹಾಗೆ ಎಲ್ಲಿ ಬರ್ದಿದೆ ವಾಕ್ಯದಲ್ಲಿ? ಇವತ್ತು ಬಹಳಷ್ಟು ಸಭೆಗಳಲ್ಲಿ ಅದೇ ನಡೀತಾ ಇದೆ. ಇದ್ರ ಗಂಧವೇ ಗೊತ್ತಿಲ್ಲ. ಪಾಪ ವಿಶ್ವಾಸಿಗಳು ಏನ್ ಹೇಳಿದ್ರು ಸರಿ, ನಾನು ಅಸಿಸ್ಟೆಂಟ್ ಪಾಸ್ಟರ್ ಅಂದ್ರೂ ಓಕೆ, ಪಾಸ್ಟರ್ ಅಂದ್ರೂ ಓಕೆ, ನೀನು ಇನ್ನೊಂದಂದ್ರೂ ಓಕೆ, ಅವ್ರಿಗೇನು ನೀವೇನ್ ಹೇಳ್ತಿರೋ ಅದೇ ಸರಿ, ಅದೇ ಕರೆಕ್ಟ್. ಇಬ್ರಲ್ಲಿ ಹೇಳ್ತಿದ್ರೆ ಓಕೆ, ಅದು ಕರೆಕ್ಟ್. ಯಾಕೆಂದ್ರೆ ವಾಕ್ಯದಲ್ಲಿ ಹಿಂಗಿದೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಇಂಥ ವಿಚಾರಗಳನ್ನ ಅವ್ರು ಹೇಳುವುದೂ ಇಲ್ಲ, ಯಾಕಂದ್ರೆ ಅವ್ರ ತಪ್ಪು ಬಯಲಾಗ್ತದೆ ಎಂಬುದಾಗಿ. ಹೀಗಾಗಿ ಅಲ್ಲೋಲ ಕಲ್ಲೋಲವಾಗ್ತಿದೆ. ಆ ಡಿನಾಮಿನೇಷನ್ ಅಲ್ಲಿ ಅಲ್ಲೇ ಒಂಥರ, ಈ ಡಿನಾಮಿನೇಷನ್ ಒಂಥರ, ಇದ್ರಲ್ಲೇ ಒಂಥರ, ಅದ್ರಲ್ಲೇ ಒಂಥರ, ಹೀಗೆ ಎಲ್ಲ ಕಲಸೋ ಮೇಲೋ ಸಾಗರವಾಗಿ ಹೋಗಿದೆ. ಅದ್ರ ವಾಕ್ಯ ಎಲ್ಲರಿಗೂ ಒಂದೇ. ಇದೇ ಆಧಾರದ ಮೇಲೆ ಕರ್ತನು ನಮ್ಮನ್ನ ವಿಚಾರಣೆ ಮಾಡ್ಲಿಕ್ಕಿದ್ದಾನೆ. ಆತನ ಮುಂದೆ ನಿಂತ್ಕೊಂಡಾಗ ಇದೇ ವಾಕ್ಯದ ಆಧಾರದ ಮೇಲೆ, ವೆದರ್ ಯು ಆರ್ ಪೆಂಟಕಾಸ್ಟಲ್, ಬ್ಯಾಪ್ಟಿಸ್ಟ್, CSI, ಎನಿಬಡಿ, ದ ಸೇಮ್ ವರ್ಡ್ ವಿಲ್ ಜಡ್ಜ್ ಅಸ್. ಅದ್ರಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಮೊದಲನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 2-3. ಮೊದಲನೇ ಪೇತ್ರ 5, 2-3. ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳಿರಿ. ನೋಡಿ ವಾಕ್ಯದಲ್ಲಿ ಏನ್ ಹೇಳ್ತದೆ, ಅದೆಲ್ಲ ನಾವು ವಿವರಣೆ ಮಾಡುವುದೇ ಬೇಡ. ಸಭೆಯ ಹಿರಿಯರಿಗೂ ಸಭೆಯವರೆಲ್ಲರಿಗೂ ಪ್ರಬೋಧನೆ ಅಂತ ಹೇಳಿ ಅಲ್ಲಿ ಹೆಡಿಂಗ್ ಬರೀತದೆ. ಸಭೆ ಹಿರಿಯಲಿಕ್ಕೆ ಹೇಳ್ತದೆ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತಾನುಸಾರ, ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದ ಮೇಲ್ವಿಚಾರಣೆ ಮಾಡ್ರಿ. ಓವರ್ ಸೈಟ್. ಇದ್ರ ಮೇಲೆ, ಆ ಸಭೆ ಮೇಲೆ ನಿಮಗೆ ಒಂದು ಹತೋಟಿ ಇರಬೇಕು, ಗೊತ್ತಿರ್ಬೇಕು ಏನ್ ನಡೀತಾ ಇದೆ, ಏನ್ ನಡೀತಾ ಇಲ್ಲ, ಹೇಗಾಗ್ತಿದೆ, ಏನಾಗ್ತಿದೆ ಗೊತ್ತಿರ್ಬೇಕು ಅವ್ರಿಗೆ ಗೊತ್ತಿಲ್ದವ್ರಿಂದ ಯಾರಿಗೂ ಗೊತ್ತಿರೋದಿಲ್ಲ. ಕೆಲವು ಸಮಯ ನಾನು ಕೇಳ್ತೀನಿ, ಹೀಗಾಯ್ತಂತೆ ಅಂತ ಅಂದ್ರೆ, ಅದೆಲ್ಲ ನನ್ಗೇನು ಗೊತ್ತಿಲ್ಲ, ಅದೆಲ್ಲ ನಮ್ಮ ಅಸಿಸ್ಟೆಂಟ್ ನೋಡ್ಕೊಳ್ತಾರೆ, ಅದೆಲ್ಲ ಕೆಲವ್ರನ್ನ ನೇಮಕ ಮಾಡಿದೀನಿ, ಅವ್ರು ನೋಡ್ಕೊಳ್ತಾರೆ, ಹೀಗೆ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ, ಆದ್ರೂ ಅವ್ರ ಪಾಸ್ಟ್ರೇ, ಅವ್ರ ಎಲ್ಡರೇ, ಅವ್ರ ಶೆಪರ್ಡೇ, ಅವ್ರ ಓವರ್ಸಿಯರೇ. ಎಲ್ಲಿ ಏನ್ ನಡೀತಾ ಇದೆ? ಮತ್ತೆ ನೀವ್ಯಾಕೆ ಎಲ್ಲ ಕಾಣಿಕೆ ಎಲ್ಲ ತಗೊಂಡ್ ಬಂದು ಅವ್ರಿಗೆ ಕೊಡ್ಬೇಕು? ಅದೇ ಅವ್ರ ಕೆಲ್ಸ. ಅದು ವಸೂಲಿ ಮಾಡ್ಕೊಳಕ್ಕೋಸ್ಕರ ಅವ್ರಿರೋದು. ಇನ್ನು ಕೆಲವು ಸಭೆಯಲ್ಲಿದೆ, ಅವರು ವಾಕ್ಯ ಹೇಳ್ತಾರೆ, ಅವರು ಮನೆಗಳನ್ನ ಭೇಟಿ ಮಾಡ್ತಾರೆ, ಸುವಾರ್ತೆ ಹೇಳ್ತಾರೆ, ಅದು ಅವ್ರ ಕೆಲಸ. ಆದ್ರೆ ಕಾಣಿಕೆ, ಅದ್ರ ಜವಾಬ್ದಾರಿ, ಅದೆಲ್ಲವೂ ಇನ್ನೊಬ್ಬರ ಕೆಲಸ. ಅದು ಅವ್ರಿಗೆ ಸೇರೋದು. ಇವ್ರೇನು, ನಾನು ಇಲ್ಲಿ ಅವ್ರಿಗೆ ಅಸಿಸ್ಟೆಂಟ್ ಆಗಿದ್ದೀನಿ, ನಾನು ಈ ಕೆಲಸ ಮಾಡ್ತೀನಿ, ಅವ್ರು ಆ ಕೆಲಸ ಮಾಡ್ತಾರೆ. ಇನ್ನು ಕೆಲವು ಸಭೆಗಳಲ್ಲಿ ಹೇಗೆ, ಅದ್ರೂ ನಮ್ಮ ಬ್ರದರನ್ ಸಭೆನೂ ಕೂಡ ಹೇಳ್ಬಿಡ್ತಾನೆ. ಈ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತಾನೆ. ನಾನು ಸುವಾರ್ತಿಕ, ಒಂದು ವೇಳೆ ದೇವ್ರು ನನಗೆ ಕರೆ ಬಂತು, ಯಾವ್ದೋ ಒಂದು ಊರಿಗೆ ಹೋಗಿ ನಾನು ಸಭೆ ಪ್ರಾರಂಭ ಮಾಡ್ತೇನೆ. ಆ ಸಭೆ ಪ್ರಾರಂಭ ಮಾಡಿದ್ರೆ ಸಭೆ ಸ್ಥಾಪನೆ ಆಗುತ್ತದೆ. ಅಲ್ಲಿ ವಾಕ್ಯಕ್ಕನುಸಾರವಾಗಿ ಸಭಾ ಹಿರಿಯರನ್ನು ನೇಮಕ ಮಾಡ್ಬೇಕು. ಸಭಾ ಹಿರಿಯರನ್ನು ನೇಮಕ ಮಾಡಿದ್ರೆ ಆ ಸಭೆಯಲ್ಲಿ ಸಭಾ ಹಿರಿಯರಿಗೆ ಅಲ್ಲಿ ಗೌರವನೇ ಇಲ್ಲ. ಇಲ್ಲಿ ಏನ್ ವಾಕ್ಯದಲ್ಲಿ ಬರ್ದಿದೆ ಅದು ಯಾವುದು ಅವ್ರು ನಡೆಸೋಕೆ ಅಧಿಕಾರವೇ ಇರೋದಿಲ್ಲ, ಕೆಲಸ ಮಾಡೋಕೆ ಬಿಡೋದಿಲ್ಲ. ಎಲ್ಲ ಸುವಾರ್ತಿಕರದೆ, ಅಂತಿಮವಾಗಿ ಅವರೇ. ಅಲ್ಲಿ ಸಭಾ ಹಿರಿಯರು ಕೇವಲ ನಾಮಕಾವಸ್ಥೆಗೆ, ಅವ್ರ ಮಾತಿಗೂ ಬೆಲೆ ಇರೋದಿಲ್ಲ, ಏನೂ ಇಲ್ಲ. ಸುಮ್ಮನೆ ಒಂದು ನಾಮಕಾವಸ್ಥೆಗೆ ಸಭಾ ಹಿರಿಯರು ಇರ್ತಾರೆ. ಯಾಕಂದ್ರೆ ನಾನ್ ಹೋಗಿ ಆ ಸ್ಥಳದಲ್ಲಿ ಸುವಾರ್ತಿಕನಾಗಿ ಸಭೆ ಸ್ಥಾಪನೆ ಮಾಡಿರೋದೆ. ಇದು ಒಂಥರ. ಇದು ಬ್ರದರ್ನ ಅಸೆಂಬ್ಲಿನಲ್ಲಿ ಕೂಡ ಇದೆ. ಇನ್ನೊಂದು ತರ ಇದೆ, ಈಗ ಆಗ್ಲೇ ಸಭೆ ಇದೆ, ಆ ಸಭೆಯಲ್ಲಿ ಯಾರಿಗೋ ಸುವಾರ್ಥ ಸೇವೆ ಮಾಡ್ಬೇಕೆಂಬತಕ್ಕಂಥ ಭಾರ, ಕರ್ತನ ಕರೆ ಬಂತು, ಅವರು ಸೇವೆ ಮಾಡ್ಲಿಕ್ಕೆ ಹೋಗ್ತಾರೆ. ಅವರು ಆ ಸಭೆಯಲ್ಲಿ ಇದ್ದುಕೊಂಡು ಸೇವೆ ಮಾಡ್ತಿರ್ತಾರೆ. ಈಗಾಗ್ಲೇ ಸಭೆ ಇದ್ದು ಅಲ್ಲಿ ಸೇವೆ ಮಾಡಕ್ಕೆ ಇವ್ರು ಬಂದಿದ್ರಿಂದ ಅಲ್ಲಿ ಈ ಸುವಾರ್ತಿಕರಿಗೆ ಯಾವ ಗೌರವನೂ ಇರೋದಿಲ್ಲ.
ಅಲ್ಲಿ ಮೊದಲು ಏನ್ ಎಲ್ಡರ್ಸ್ ಇರ್ತಾರೋ ಅವ್ರದೇ ಕಾರುಬಾರು, ಅವ್ರು ಏನ್ ಹೇಳ್ತಾರೋ ಅದೇ ಸರಿ. ಈ ಸುವಾರ್ಥಿಕನಿಗೆ ಏನು ಇಲ್ಲ. ಅಂದ್ರೆ ಸುವಾರ್ಥಿಕನು ಹೋಗಿ ಸಭೆ ಸ್ಥಾಪನೆ ಮಾಡಿದಲ್ಲಿ ಎಲ್ಡರ್ಸಿಗೆ ಬೆಲೆ ಇಲ್ಲ. ಎಲ್ಡರ್ಗಳು ಇದ್ದಂತ ಜಾಗದಲ್ಲಿ ಸುವಾರ್ಥಿಕನಾಗಿ ಸೇವೆ ಮಾಡಕ್ ಹೋದವ್ರಿಗೆ ಈ ಸುವಾರ್ಥಿಕನಿಗೆ ಬೆಲೆ ಇಲ್ಲ. ಇದು ಅನೇಕ ಸಭೆಗಳಲ್ಲಿ ನಡೆಯುವಂತ ಒಂದು ಸಂಪ್ರದಾಯ. ಸತ್ಯವೇದ ಹಾಗೆ ಏನು ಹೇಳ್ತಾ ಇಲ್ಲ. ಎಲ್ಡರ್ಸ್ ಆರ್ ಎಲ್ಡರ್ಸ್, ವೆದರ್ ದೇ ಆರ್ ಇನ್ ಡೆಲ್ಲಿ ಆರ್ ಇನ್ ದ ವಿಲೇಜ್ ಆರ್ ಇನ್ ಟೌನ್ ಆರ್ ಇನ್ ಫಾರಿನ್, ಎನಿವೇರ್, ಗಾಡ್ಸ್ ವರ್ಡ್ ಇಸ್ ದ ಗಾಡ್ಸ್ ವರ್ಡ್. ದೇವ್ರ ವಾಕ್ಯವೇ. ಅಲ್ಲಿ ಹೋದ್ರೆ ಇಲ್ಲಿಗೆ ಹೋದ್ರೆ ಈ ಸಭೆ ಈ ಸ್ಥಾಪನೆ ಮಾಡಿದ್ರೆ ಅವ್ರಿಗೆ ಮಾನ್ಯತೆ ಹೆಚ್ಚು, ಇವ್ರಿಗೆ ಕಡಿಮೆ, ಹಾಗೇನು ಇಲ್ಲ. ಸುವಾರ್ಥಿಕನ ಹೇಗಿರ್ಬೇಕು ಅನ್ನೋದು ಕೂಡ ವಾಕ್ಯದಲ್ಲಿ ಬರ್ದಿದೆ. ಎಲ್ಡರ್ಸ್ ಹೇಗಿರ್ಬೇಕು ಅನ್ನೋದು ಕೂಡ ಹಾಗೆ ಬರ್ದಿದೆ. ಅದ್ರಲ್ಲಿ ಯಾವ ಬದಲಾವಣೆ ಇಲ್ಲ. ನಮ್ಮ ಇವತ್ತಿನ ಸಭೆಗಳ ಸ್ಥಿತಿ ನೋಡಿದ್ರೆ ಕಣ್ಣೀರ್ ಬರುವಂತ ಸ್ಥಿತಿ ಆಗಿದೆ. ಹಾಗೆ ಅನೇಕಗೆ ನಡ್ಕೊಂಡೇ ಹೋಗ್ತಾ ಇದ್ದೇವೆ, ಹೀಗೆ ಮುಂದುವರ್ಕೊಂಡು ಹೋಗ್ತಾ ಇದೆ. ಎರಡನೇದಾಗಿ, ಸಭಾ ಹಿರಿಯರಾಗಿದ್ರೆ he must teach and preach the God's word. ದೇವರ ವಾಕ್ಯವನ್ನ ಬೋಧಿಸುವವರು, ಪ್ರಸಂಗಿಸುವವರು ಆಗಿರಬೇಕು. ವಾಕ್ಯ ನೋಡೋಣ. ಮೊದಲನೇ ತಿಮೋಥೆ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ. 1 ತಿಮೋಥೆ 3:2. ಬೇಗ ಓದಿ. ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು, ಏಕಪತ್ನಿ ಉಳ್ಳವನು, ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನೂ ಆಗಿರಬೇಕು. ಸಾಕು, ಬೋಧಿಸುವುದರಲ್ಲಿ ಪ್ರವೀಣನಾಗಿರಲೇಬೇಕು. ಇಫ್ ಐ ಡು ನಾಟ್ ಟೀಚ್ ದ ಗಾಡ್ಸ್ ವರ್ಡ್, ನಾನು ಸಭಾ ಹಿರಿಯರ್ ಅನ್ನಿಸಿಕೊಳ್ಳಿಕ್ಕೆ ಒಂದು ಅರ್ಹತೆ ಕಡಿಮೆ ನನಗೆ. ವಾಕ್ಯ ಹೇಳ್ತಿದೆ, ದೇವರ ಬೋಧಿಸುವುದರಲ್ಲಿ ಪ್ರವೀಣನೂ ಆಗಿರಬೇಕು. ದೇವ್ರ ವಾಕ್ಯಕ್ಕೆ ಗೊತ್ತಿಲ್ಲದೆ ಬೋಧಿಸ್ಲಿಕ್ಕೆ ನನಗೆ ಗೊತ್ತಿಲ್ಲದೆ ಹೋದ್ರೆ ಮತ್ತೆ ಹೇಗೆ ಸಭೆಯನ್ನು ಪರಿಪಾಲನೆ ಮಾಡುವುದು? ಬಹಳಷ್ಟು ಸಭೆಗಳು ನೋಡಿದ್ದೇನೆ. ದೇ ನಾಟ್ ಈವನ್ ಪ್ರೀಚ್ ದ ಗಾಡ್ಸ್ ವರ್ಡ್ ಅಟ್ ಲೀಸ್ಟ್ ಒನ್ ಟೈಮ್. ಒಂದು ಸಾರಿಯೂ ಕೂಡ ಪ್ರಸಂಗ ಮಾಡದೇ ಇರ್ತಕ್ಕಂಥವರು ಸಭಾ ಹಿರಿಯರಾಗಿ ಎಷ್ಟೋ ಮಂದಿ ಇದ್ದಾರೆ. ಅದು ಬೇರೆಯವ್ರು ಮಾಡ್ತಾರೆ. ನನಗೆ ಆ ಕರೆ ಇಲ್ಲ, ನನ್ನ ಕರೆ ಅದಲ್ಲ, ಅಥವಾ ನನಗೆ ಆ ತಲಾಂತ ಕೊಟ್ಟಿಲ್ಲ, ಅವ್ರಿಗಿದೆ, ಅವ್ರು ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ. ಈ ವಾಕ್ಯದಲ್ಲಿ ಏನ್ ಹೇಳ್ತದೆ? ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನೂ ಆಗಿರಬೇಕು. ತೀತನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ. ತೀತನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ, ಆಮೇಲೆ 9ನೇ ವಚನ. 1ನೇ ಅಧ್ಯಾಯ 5ನೇ ವಚನ, ಆಮೇಲೆ 9ನೇ ವಚನ. ನೀನು ಕ್ರೇತ ದ್ವೀಪದಲ್ಲಿ ಇನ್ನು ಕ್ರಮಕ್ಕೆ ಬಾರದಿರುವ ಕಾರ್ಯಗಳನ್ನು ಕ್ರಮಪಡಿಸಿ ಪಟ್ಟಣಗಳಲ್ಲೂ ಸಭೆ ಹಿರಿಯರನ್ನು ನೇಮಿಸಬೇಕೆಂದು ನಾನು ನಿನಗೆ ಅಪ್ಪಣೆ ಕೊಟ್ಟು. ನೋಡಿ, ಇಲ್ಲಿ ಹೇಳ್ತದೆ ಸಭಾ ಹಿರಿಯ. ನಾನು ಯಾಕೆ ಓದಿಸ್ತೇನೆ ಅಂದ್ರೆ ಇದು ಸಭಾ ಹಿರಿಯರು ಮಾಡಿ ಅವ್ರು ಹೇಗಿರ್ಬೇಕು ಅಂತ ಬರ್ದಿರುವಂತ ವಿಚಾರ. ಇದು ಬೇರೆಯವ್ರಿಗಲ್ಲ, ಸಭಾ ಹಿರಿಯರನ್ನ ನೇಮಿಸ್ಬೇಕು. 9ನೇ ವಚನಕ್ಕೆ ಬರೋಣ. ಅವ್ರ ಅರ್ಹತೆ ಬಗ್ಗೆ ಬರೀತದಲ್ಲಿ ಏನ್ ಹೇಳ್ತದೆ? ಓದಿ. ಜಿತೇಂದ್ರಿಯನು ಆಗಿದ್ದು ತಾನು ಸ್ವಸ್ಥ ಬೋಧನೆಯಿಂದ ಜನರನ್ನು ಎಚ್ಚರಿಸುವುದಕ್ಕೂ ಎದುರಿಸುವವರ ಬಾಯಿ ಕಟ್ಟುವುದಕ್ಕೂ ಶಕ್ತನಾಗಿರುವಂತೆ ಕ್ರಿಸ್ತನ ಬೋಧಾನುಸಾರವಾದ ನಂಬತಕ್ಕ ವಾಕ್ಯವನ್ನು ದೃಢವಾಗಿ ಹಿಡಿದುಕೊಂಡವನಾಗಿರಬೇಕು. ಸ್ವಸ್ಥ ಬೋಧನೆಯಿಂದ ಜನರನ್ನು ಎಚ್ಚರಿಸುವುದಕ್ಕೂ ಎದುರಿಸುವುದಕ್ಕೂ ಸಿದ್ಧವಾಗಿರಬೇಕು. ಅವ್ರು ಮಾಡ್ಬೇಕಾ ಕೆಲ್ಸನ? ವಾಕ್ಯವನ್ನ ಒಬ್ಬ ವ್ಯವಸಾಯಗಾರನು ಹೇಗೆ ತನ್ನ ಭೂಮಿಯಲ್ಲಿ ಕಷ್ಟಪಟ್ಟು ಬೀಜ ಬಿತ್ತಿ ಊತ್ಮೆ ಮಾಡಿ ಕಳೆ ತೆಗೆದು ಆ ಬೆಳೆಯನ್ನ ಉತ್ಪತ್ತಿ ಮಾಡ್ತಾನೋ, ಹಾಗೆ ಸಭಾ ಹಿರಿಯರು, ಪಾಸ್ಟರ್ ಅನ್ನಿಸ್ಕೊಂಡವರು ವಾಕ್ಯವನ್ನ ಹಗಲು ರಾತ್ರಿ ಧ್ಯಾನ ಮಾಡಿ ಆತ್ಮೀಕ ಆಹಾರವನ್ನ ಸಭೆಗೆ ಉಣಬಡಿಸಬೇಕು. ಅದು ಮಾಡ್ಬೇಕು. 3ನೇದಾಗಿ, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ. ಯಾಕೋಬನ ಪತ್ರಿಕೆ ಬೇಗ ಓದ್ಬಿಟ್ಟು ಮುಗಿಸೋಣ, ನಮ್ಗೆ ಸಮಯ ಇಲ್ಲ. ಯಾಕೋಬ 5:14.
ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. 5ನೇ ಅಧ್ಯಾಯ ನಾನು 14ನೇ ವಚನ ಓದ್ತೀನಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ. ಅವರು ಕರ್ತನ ಹೆಸರಿನಿಂದ ನಿಮ್ಮನ್ನು ಎಣ್ಣೆ ಹಚ್ಚಿ ಅವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ಸಾಕು. ನಾವು ವಾಕ್ಯದಲ್ಲಿ ಓದ್ತೇವೆ, ನಿಮ್ಮಲ್ಲಿ ಅಸ್ವಸ್ಥನಿದ್ದಾನೋ ಸಭಾ ಹಿರಿಯರನ್ನು ಕರೆ ಕಳಿಸಲಿ, ಅವರು ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ. ಅಂದ್ರೆ ಸಭಾ ಹಿರಿಯರು ಪ್ರಾರ್ಥನೆ ಮಾಡುವುದರಲ್ಲಿ ನಿರತರಾಗಿರ್ತಾರೆ. ಸಭೆಯ ವಿಶ್ವಾಸಿಗಳಿಗಾಗಿ, ಹೊರಗಿನವರಿಗಾಗಿ, ದೇಶಕ್ಕಾಗಿ, ರಾಜ್ಯಕ್ಕಾಗಿ ಪ್ರಾರ್ಥನೆಯಲ್ಲಿ ನಿರತರಾಗಿರ್ಬೇಕು. ಪ್ರಾರ್ಥನೆ ಅವರ ಜೀವಿತದ ಅವಿಭಾಜ್ಯ ಅಂಗವಾಗಿರ್ಬೇಕು. ಪ್ರತಿಯೊಂದು ವಿಚಾರಕ್ಕೂ ಪ್ರಾರ್ಥನೆಯಲ್ಲಿ ಅವರೇ ಮಾದರಿಯಾಗಿರ್ಬೇಕು. ಬಹಳಷ್ಟು ಜನ ಪ್ರಾರ್ಥನೆಯಲ್ಲಿ ಕಳೆದೇ ಇರುವಂತ ಪಾಸ್ಟರ್ಗಳನ್ನ ನಾನು ನೋಡಿದ್ದೇನೆ. ದೇ ಡೋಂಟ್ ಸ್ಪೆಂಡ್ ಟೈಮ್ ಇನ್ ಪ್ರೇಯರ್. ದೇ ಆರ್ ಬಿಸಿ ವಿತ್ ಆಲ್ ಅದರ್ ವರ್ಕ್ಸ್ except prayer. There are pastors, they not even read the God's word. They have already filled their mind with some other ಅನೇಕ ಸಂದೇಶಗಳಿಂದ, ಕೆಲವು ಅದು ಇತರ ಚಟುವಟಿಕೆಗಳಿಂದ ತಲೆಯಲ್ಲಿ ತುಂಬಿಸ್ಕೊಂಡಿರ್ತಾರೆ. ಅದರ ಆಧಾರದ ಮೇಲೆ ಸಂದೇಶ ಕೂಡ ಕೊಡ್ತಾರೆ, ಆದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ಸಮಯ ಇಲ್ಲ. ಕೆಲವರು ಪ್ರಾರ್ಥನೆ ಮಾಡ್ತೀನಿ ಎಂಬ ಸುಳ್ಳು ಕೂಡ ಹೇಳ್ತಾರೆ, ಪ್ರಾರ್ಥನೆ ಮಾಡುವುದಿಲ್ಲ. ನಾನು ಒಂದು ಸಾರಿ ಊಟ ನಡೆಸಬೇಕಾಗಿತ್ತು. ಆಗ ಸಭಾಪಾಲಕರನ್ನ ಮನೆಗೆ ಹೋಗಿ ಕರೆಯುವಂತ ಕೆಲಸ ಆಗಿತ್ತು. ನನಗೆ ಕರೀಲಿಕ್ಕೆ ಹೋದೆ. ಅವ್ರ ಪತ್ನಿ ಹೇಳಿದ್ರು, ಇಲ್ಲ ಅವ್ರು ಬ್ಯುಸಿ ಆಗಿದ್ದಾರೆ, ಅವ್ರು ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಎಷ್ಟೊತ್ತಿಗೆ ಮುಗೀತದೆ ಅಂತಂದೆ. ಅವರು ದಿನಪೂರ್ತಿ ಪ್ರಾರ್ಥನೆಯಲ್ಲಿ ಇರ್ತಾರೆ ಅಂತ ಅಂದ್ರು. ಹೌದು, ನನಗೆ ಕೇಳಿ ಬಹಳ ಇದಾಯ್ತು. ನಾನು ದಿನಪೂರ್ತಿ ಒಂದು ದಿನನೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪ್ರಾರ್ಥನೆ ಮಾಡ್ತೇನೆ ಅನ್ಕೋ ಇಲ್ವೇ ಇಲ್ವಲ್ಲ. ನಿಜವಾಗ್ಲೂ ಒಂದ್ ರೀತಿ ಪ್ರಾರಂಭ ದಿನಗಳಲ್ಲಿ, ನಾನು ಹೇಳ್ತಿರೋದು ಒಂದು 20 ವರ್ಷದ ಹಿಂದೆ, ಅದು ಬೆಳಗಾಂನಲ್ಲಿ. ಆಮೇಲೆ ಆಯ್ತು ಬಂದೆ. ಆಮೇಲೆ ಇನ್ನೊಬ್ರು ಪಾಸ್ಟರ್ ಮನೆಗೆ ಹೋದ್ವಿ. ಅವರು ಸಿಕ್ಕಿದ್ರು, ಅವ್ರು ಮಾತಾಡಿದ್ರು. ಅವ್ರನ್ನ ಕರೀಲಿಲ್ವಾ ಅಂತ ಕೇಳಿದ್ರು. ಹೌದು, ನಾನು ಕರೀಲಿಕ್ಕೆ ಹೋಗಿದ್ದೆ, ಅವರು ಪ್ರಾರ್ಥನೆ ಮಾಡ್ತಾರಂತೆ, ಅವ್ರು ಪ್ರಾರ್ಥನೆಯಲ್ಲಿ ನಿರತರಾಗಿದ್ದಾರೆ ಬೆಳಗಿಂದ ಸಾಯಂಕಾಲವರೆಗೂ ಅಂತ ಹೇಳಿದ್ರು ಅಂದೆ. ಅಯ್ಯೋ ಬ್ರದರ್, ನನ್ಗೆ ಅವ್ರು ಮಾರ್ಕೆಟ್ ಅಲ್ಲಿ ಸಿಕ್ಕಿದ್ರು, ಪ್ರಾರ್ಥನೆನೂ ಮಾಡೋದಿಲ್ಲ, ಪ್ರಾರ್ಥನೆನೇ ಮಾಡೋದಿಲ್ಲ. ಯಾರಾದ್ರೂ ಅವ್ರಿಗೆ ಇಷ್ಟ ಇಲ್ದವ್ರು ಬಂದ್ರೆ ಅವ್ರ ಹೆಂಡತಿ ಹೇಳೋದು ಇದೇ ಮಾತು, ಅವ್ರು ಪ್ರಾರ್ಥನೆಯಲ್ಲಿ ಇದ್ದಾರೆ ಅಂತ. ಅದು ಅರ್ಥ ಮಾಡ್ಕೊಳ್ಬೇಕು. ನಿಮಗ್ ಗೊತ್ತಿಲ್ಲ ಪಾಪ, ನೀವು ಮೈಸೂರು ಕಡೆಯಿಂದ ಬಂದಿದ್ದೀರಿ, ನಿಮಗ್ ಗೊತ್ತಿಲ್ಲ. ಹೌದಾ, ಹೀಗೂ ಉಂಟಾ, ಹೀಗೂ ಹೇಳ್ತಾರ. ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಅವ್ರು ಪ್ರಾರ್ಥನೆ ಮಾಡ್ತಿದ್ರೆ ಅವ್ರು ಯಾರ ಜೊತೆನೂ ಮಾತಾಡಲ್ಲ ಅಂದ್ರೆ ಮುಗ್ದೋಯ್ತು. ಇಂಥ ಪ್ರಾರ್ಥನೆ ಹೀಗೆ ಹೇಳ್ತದ ವಾಕ್ಯದಲ್ಲಿ. ಪ್ರಾರ್ಥನೆ ಅಂತಕ್ಕಂಥ ಪದನೂ ಕೂಡ ದುರುಪಯೋಗ ಮಾಡ್ಕೊಳಕ್ಕೆ ನಾವು ಮುಂದಾಗಿರೋದಾದ್ರೆ ಎಂಥ ಆತ್ಮಿಕತೆ ನಮ್ಮಲ್ಲಿ, ಯಾವ ರೀತಿಯಾದ ಆತ್ಮಿಕತೆ ಇದು? ಹೇಳಲಿಕ್ಕೆ ಹೋದ್ರೆ 108ಗಳಿದೆ. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ 4ನೇ ವಚನ. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ 4ನೇ ವಚನ ಓದಿ ಬೇಗ. ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರತರಾಗಿರುವೆವು ಎಂದು ಹೇಳಿದರು. ಕರೆಕ್ಟ್. ನೋಡಿ, ಅಲ್ಲಿ ಪೇತ್ರನು ಹೇಳುವಂತ ಮಾತು, ಅಲ್ಲೇ ಡೀಕನ್ಸ್ ನ ಆಯ್ಕೆ ಮಾಡೋದು ಅದ್ರ ಮುಂದಕ್ಕೆ ಆತನ ಹೇಳ್ತಾನೆ, ಸಭಾ ಹಿರಿಯನಾಗಿ ಆತನ ಹೇಳ್ತಾನೆ, ನಾವಾದರೂ ಪ್ರಾರ್ಥನೆಯನ್ನು ವಾಕ್ಯೋಪದೇಶ ಮಾಡುವುದರಲ್ಲಿ ನಿರತರಾಗಿರುವೆವು. ನಾವು ಸಭೆಗಾಗಿ, ವಿಶ್ವಾಸಿಗಳಿಗಾಗಿ, ಕುಟುಂಬಗಳಿಗಾಗಿ ಇನ್ನು ಸಾಕಷ್ಟು ವಿಚಾರಗಳಿದೆ. ಅದಕ್ಕಾಗಿ ಪ್ರಾರ್ಥನೆಯಲ್ಲಿ ನಾವು ನಿರತರಾಗಿರ್ತೇವೆ. ಹಾಗಾಗಿ ನಮಗೆ ಸಮಯ ಕಡಿಮೆ. ಅದಕ್ಕೋಸ್ಕರವಾಗಿ ಸಭಾ ಸೇವಕರನ್ನ ಆರಿಸಿಕೊಳ್ಳ್ರಿ ಎಂಬ ಪೇತ್ರ ಹೇಳುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸಭಾ ಹಿರಿಯರುಗಳಾಗಿ, ಎಷ್ಟು ನಿರತರಾಗಿದ್ದೇವೆ ನಾವು, ಅದು ಅವಶ್ಯಕವಾಗಿದೆ. ಮತ್ತು 4ನೇದಾಗಿ, ಮೊದಲನೇದಾಗಿ ಸ್ಪಿರಿಚುವಲ್ ಓವರ್ಸೈಟ್ ಇರಬೇಕು. 2ನೇದಾಗಿ ಟೀಚಿಂಗ್ ಅಂಡ್ ಪ್ರೀಚಿಂಗ್ ಇರಬೇಕು. 3ನೇದಾಗಿ ಪ್ರೇಯರ್ ಅಂಡ್ ಕಂಫರ್ಟಿಂಗ್ ಇರಬೇಕು. 4ನೇದಾಗಿ ಎಲ್ಡರ್ ಮಸ್ಟ್ ಬಿ ಎ ಲೀಡರ್ ಅಂಡ್ ಅಡ್ಮಿನಿಸ್ಟ್ರೇಟರ್. ಅವರು ನಾಯಕರು ಹಾಗೂ ಆಡಳಿತಗಾರರು ಆಗಿರ್ಬೇಕು. 1ನೇ ತಿಮೋಥೆ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 17ನೇ ವಚನ. 1 ತಿಮೋಥೆ 5:17.
ಚೆನ್ನಾಗಿ ಅಧಿಕಾರ ನಡೆಸುವ ಸಭೆ ಹಿರಿಯರನ್ನು ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಹಿಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. ನೋಡ್ರಿ ಅಲ್ಲಿ ಆ ನಾಯಕತ್ವ ನೋಡ್ರಿ, ಅಲ್ಲಿ ವಾಕ್ಯ ಬೋಧನೆ ನೋಡ್ರಿ. ಆ ಸಭಾ ಹಿರಿಯರು ಹಾಗೆ ವಾಕ್ಯ ಹೇಳುವಾಗ ಅವರನ್ನ ಇಮ್ಮಡಿಯಾದಂತ ಮಾನಕ್ಕೆ ಯೋಗ್ಯರಾಗಿ, ನಾನು ಕಡೆದಾಗ ಅಲ್ಲಿಗೆ ಬರ್ತೀನಿ, ನಾನು ಆಮೇಲೆ ಬರ್ತೀನಿ, ಅಲ್ಲಿ ಕಡೇ ವಚನ ಅದ್ ಬರ್ಕೊಂಡಿದೆ. ಸೊ ಅಲ್ಲಿ ಆ ನಾಯಕತ್ವ ಮತ್ತು ಆಡಳಿತ ಮಾಡುವುದರಲ್ಲಿ ಸಭಾ ಹಿರಿಯರು ಅವ್ರ ಕೆಲಸ ಮಾಡ್ಬೇಕಾಗ್ತದೆ. ನಾನು ಇದೆಲ್ಲ ಮಾಡಲ್ಲ, ನಾನು ಇದೆಲ್ಲ ನನ್ಗೆ ಆಗಲ್ಲ ಅಂತಕ್ಕಂಥವ್ರು ಆ ಸಭಾ ಹಿರಿಯರಿಗೆ ಅನರ್ಹರಾಗಿರ್ತಾರೆ. ಇಬ್ರಿಯರಿ ಪತ್ರಿಕೆ 13ನೇ ಅಧ್ಯಾಯ 17ನೇ ವಚನ. ಇಬ್ರಿಯ 13:17. ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ಸಾಕು, ಆತ್ಮಗಳನ್ನ ಕಾಯುವವರು, ಆತ್ಮಗಳನ್ನ ಕಾಯುವವರು. ಒಂದೊಂದು ಆತ್ಮವನ್ನು ಕಾಯುವಂತ ಬಹಳವಾದಂತ ಜವಾಬ್ದಾರಿ ಅವ್ರ ಮೇಲೆ. ಆದುದರಿಂದ ಅವ್ರ ನೀವು ಅಧೀನರಾಗ್ಬೇಕು, ಅವ್ರ ಮಾತನ್ನ ನೀವು ಕೇಳ್ಬೇಕು, ಅವ್ರನ್ನ ಗೌರವಿಸ್ಬೇಕು ಅಂತ ಹೇಳ್ತಿದ್ವಿ ವಾಕ್ಯದಲ್ಲಿ. ನಾನು ಗೌರವದ ಬಗ್ಗೆ ಆಮೇಲೆ ಬರ್ತೇನೆ. ಹಾಗಾಗಿ ಲೀಡರ್ಶಿಪ್ ಅಂಡ್ ಅಡ್ಮಿನಿಸ್ಟ್ರೇಟರ್, ನಾಯಕತ್ವ ಕೊಡೋದ್ರಲ್ಲಿ, ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಸಭಾ ಹಿರಿಯರ ಜವಾಬ್ದಾರಿನೇ ಪ್ರಾಮುಖ್ಯವಾದದ್ದು. ನಾವು ಯಾವುದೋ ಒಂದು ವಿಚಾರಕ್ಕೆ ಒಬ್ಬ ಸಭಾ ಹಿರಿಯರಿಗೆ ಏನೋ ಒಂದು ಹೇಳಿದ್ವಿ, ಹೀಗೆ ಈ ರೀತಿಯಾಗಿ ಒಂದು ಸೇವೆ ಮಾಡಬಹುದಾ, ಹೀಗೆ ನಾವು ಮಾಡಕ್ಕಾಗುತ್ತಾ, ಹೀಗೆ ನಾವು ಮಾಡೋಣ, ನಿಮ್ಮ ಅಭಿಪ್ರಾಯ ಏನು, ನಿಮ್ಮನ್ನ ಕೇಳ್ತಾ ಇದ್ದೇನೆ, ನೀವೇನು ಹೇಳಿ ಅಂತ ಅಂದೆ. ಅದಕ್ಕೆ ಅದೆಲ್ಲ ನೀವೇ ನೋಡ್ಕೊಳ್ಳಿ, ಅದೆಲ್ಲ ನನ್ನ ಹತ್ರಕ್ಕೆ ತರಬೇಡಿ, ನೀವು ಅದ್ ನೀವೇ ಮಾಡ್ಕೊಳ್ಳಿ. ಅದು ನೀವು ಸಭಾ ಹಿರಿಯರಾಗಿರೋದ್ರಿಂದ ನಿಮ್ಗೆ ಹೇಳ್ತಿದ್ವಿ, ಅದೆಲ್ಲ ನನಗೆ ಗೊತ್ತಿಲ್ಲ ಬ್ರದರ್, ಅದೆಲ್ಲ ನೀವು ಮಾಡ್ಕೊಳ್ಳಿ, ಅದ್ ಏನೇನಾಗುತ್ತೆ ಅದೆಲ್ಲ ನೀವು ಮಾಡ್ಕೊಳ್ಳಿ, ಅದೇನು ತೊಂದ್ರೆ ಇಲ್ಲ ಅಂತ. ಹೇಗೆ ನಾಯಕತ್ವ ಇದು? ನೀವೇ ನೋಡ್ಕೊಳ್ಳಿ ಅನ್ನೋದು ನಾಯಕತ್ವನ? ಹೀಗೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ. ದೇವ್ರ ವಾಕ್ಯ ಹೇಳೋದೇನು, ನಾವು ಮಾಡೋದೇನು ಅಂತೇಳಿ. ಮುಂದಕ್ಕೆ ಬರೋಣ. 5ನೇದಾಗಿ ಕಡೆಯದಾಗಿ, ಎಲ್ಡರ್ಸ್, ಪಾಸ್ಟರ್ಸ್, ಶೆಪರ್ಡ್ಸ್ ಆರ್ ದೇ ಮಸ್ಟ್ ಮೇಂಟೈನ್ ದ ಡಿಸಿಪ್ಲಿನ್ ಇನ್ ದ ಚರ್ಚ್. ಸಭೆಯಲ್ಲಿ ಶಿಸ್ತು ಕ್ರಮವನ್ನ ಜರುಗಿಸ್ತಕ್ಕಂಥ, ಪರಿಪಾಲನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಸಭಾ ಹಿರಿಯರು. ಸುವಾರ್ಥಿಕನಿಗಿಲ್ಲ, ಡೀಕನ್ಗಳಿಗಿಲ್ಲ. ಏನು ಶಿಸ್ತು ಕ್ರಮ? 1ನೇ ಕೊರಿಂಥ ಪತ್ರಿಕೆ 5ನೇ ಅಧ್ಯಾಯ 12ರಿಂದ 13 ವಚನವನ್ನು ಓದೋಣ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ರಿಂದ 13. ನಾನು ಬೇಗ ನಿಲ್ಸ್ಲಿಕ್ಕೆ ಹೋಗ್ತೇನೆ, ಬೇಗ ಓದ್ರಿ ವಾಕ್ಯನ. ಹೊರಗಿನವರ ಕುರಿತು ತೀರ್ಪು ಮಾಡುವುದಕ್ಕೆ ನನಗೇನು ಅಧಿಕಾರ? ಒಳಗಿನವರನ್ನು ಕುರಿತು ತೀರ್ಪು ಮಾಡುವವರು ನೀವು ಅಲ್ಲವೇ? ಹೊರಗಿನವರನ್ನು ಕುರಿತು ತೀರ್ಪು ಮಾಡುವವರನ್ನು ದೇವರು ಆ ದುಷ್ಟನನ್ನು ನಿನ್ನ ಮಧ್ಯದಿಂದ ತೆಗೆದು ಹಾಕಬೇಕು. ಸಾಕು. ಇಲ್ಲಿ ಕೊರಿಂಥ ಪತ್ರಿಕೆಯಲ್ಲಿ ನಿಮ್ಗೆ ಎಲ್ಲ ಗೊತ್ತಿದೆ. ಕೊರಿಂಥ ಸಭೆಯಲ್ಲಿ ನಡೀತಿದ್ದಂತ ಆ ಗದ್ದಲ, ಆ ಗಲಾಟೆ, ಆ ಪಾಪ ಕೃತ್ಯ ಎಲ್ಲ ನಿಮಗೆ ಗೊತ್ತಿದೆ. ಅಲ್ಲಿ ಹೊರಗಿನವರಿಗೆ ನಾವು ತೀರ್ಪು ಮಾಡುವಂತ ಹಕ್ಕು ನಮಗಿಲ್ಲ. ಒಳಗಿನವರ ಕುರಿತಾಗಿ ನಾವು ತೀರ್ಪು ಮಾಡ್ಬೇಕಾದದ್ದು, ಶಿಸ್ತು ಕ್ರಮ ಮಾಡ್ಬೇಕಾದದ್ದು ನಿಮ್ಮ ಜವಾಬ್ದಾರಿ ಎಂಬುದಾಗಿ ಹೇಳ್ತಿದೆ. ಆದ್ರೂ ಕೂಡ ನೀವು ಮಾಡ್ಲಿಲ್ವಲ್ಲ ಎಂಬುದಾಗಿ ಪೌಲನು ಅಲ್ಲಿಯ ಸಭಾ ಹಿರಿಯರನ್ನ ಪ್ರಶ್ನಿಸ್ತಾ ಇದ್ದಾನೆ. ಅಂದ್ರೆ ಪಾಪ ಮಾಡ್ತಕ್ಕಂಥ, ಸಭೆಯ ಹೆಸರಿಗೆ, ಕ್ರಿಸ್ತನ ಹೆಸರಿಗೆ ಅವಮಾನ ತರ್ತಕ್ಕಂಥ, ದುಷ್ಟ ಕೆಲಸ ಮಾಡ್ತಕ್ಕಂಥವ್ರನ್ನ ಗುರುತು ಹಿಡಿದು ಅವ್ರಿಗೆ ತಿಳುವಳಿಕೆ ಹೇಗೆ ಹೇಳ್ಬೇಕು, ಅವ್ರಿಗೆ ತಿದ್ದಬೇಕು, ಅದೆಲ್ಲವನ್ನು ಮಾಡಿ ಯಾವುದಕ್ಕೂ ಒಳಗಾಗದೆ, ಬಗ್ದೇನೆ, ದೇವ್ರ ವಾಕ್ಯಕ್ಕೆ ದೂಷಣೆ ತರುವಂತ, ಅವಮಾನ ತರುವಂತ, ಸಭೆಯನ್ನ ನಾಚಿಕೆ ಪಡಿಸುವಂತ ಕೆಲಸವನ್ನು ಮಾಡ್ತಾ ಹೋಗುವಾಗ ಶಿಸ್ತು ಕ್ರಮ ಮಾಡ್ತಕ್ಕಂಥ ಹಕ್ಕು, ಅಧಿಕಾರ, ಕೆಲಸ ಸಭಾ ಹಿರಿಯರಿಗೆ, ಪಾಸ್ಟರ್ಗಳಿಗಿದೆ. ಅವ್ರ ಕೆಲಸ ಅದು. ಒಬ್ಬ ಎವೆಂಜಲಿಸ್ಟ್ ಆಗಿ ಕೆಲಸ ಮಾಡಕ್ ಆಗೋದಿಲ್ಲ, ಒಬ್ಬ ಡೀಕನ್ನ ಕೆಲಸ ಮಾಡಕ್ ಆಗೋದಿಲ್ಲ, ಒಬ್ಬ ಹೊರಗಿನವ್ರು ಯಾರೋ ಬಂದು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸಭೆಯ ಸಭಾ ಹಿರಿಯರು, ಸಭಾ ಪಾಲಕರು, ಅಧ್ಯಕ್ಷರು ಎಂಬುದಾಗ ಏನೇ ನಾವು ಕರೆದೀವಿ, ಓವರ್ಸಿಯರ್, ಅವರು ಆ ಕೆಲಸ ಮಾಡ್ಬೇಕು. ಹಾಗೆ ಮಾಡದೆ ಹೋದ್ರೆ ಅದು ಕೊಳಕು ಹುಣ್ಣಿನಂತೆ ಅವರಿಂದ ಇನ್ನೊಬ್ಬರಿಗೆ ಅದು ಹಬ್ಬುತ್ತಾ ಹೋಗ್ತದೆ. ಅದಕ್ಕೆ ಸಭಾ ಹಿರಿಯರೇ ಹೊಣೆಯರಾಗ್ತಾರೆ. ನೀವು ಶಿಸ್ತು ಮಾಡ್ಲಿಲ್ಲ, ಒಳಗಡೆಯವರನ್ನು ಕುರಿತು ನೀವು ಶಿಸ್ತು ಮಾಡ್ಲಿಲ್ಲ, ಕ್ರಮ ಜರುಗಿಸ್ಲಿಲ್ಲ ಎಂಬುದಾಗಿ ಹೇಳ್ತದೆ. ಹಾಗಾಗಿ ಆತ್ಮಿಕ ನಾಯಕತ್ವ ಕೊಡ್ಬೇಕಾಗಿದೆ,
ಬೋಧನೆ ಮತ್ತು ವಾಕ್ಯ ಪ್ರಸಂಗದಲ್ಲಿ ಇರಬೇಕಾಗ್ತದೆ, ಪ್ರಾರ್ಥನೆ ಮತ್ತು ಸಂತೈಸುವಿಕೆಯಲ್ಲಿ ಇರಬೇಕಾಗ್ತದೆ, ನಾಯಕತ್ವ ಮತ್ತು ಆಡಳಿತ ಕೆಲಸ ಮಾಡ್ಬೇಕಾಗ್ತದೆ, ಮತ್ತು ಶಿಸ್ತು ಕ್ರಮವನ್ನ ಜರುಗಿಸ್ಬೇಕಾಗತಕ್ಕಂತ ಕೆಲಸ ಇದೆ. ಹೀಗೆ ಮಾಡ್ತಕ್ಕಂತ ಬಹು ಗುರುತರವಾದಂತ ಜವಾಬ್ದಾರಿ ಅವ್ರಿಗೆ ಇರೋದ್ರಿಂದಲೇ ಕಡೆಯದಾಗಿ ಹೇಳ್ತಿದೆ ಆ ವಾಕ್ಯ. ಈಗಾಗಲೇ ಓದಿದ್ದೇವೆ, ಇನ್ನೊಂದು ಸರಿ ಓದಿ ನಾನು ನಿಲ್ಲಿಸ್ಬಿಡ್ತೇನೆ. ಮೊದಲನೇ ತಿಮೋಥೆ ಪತ್ರಿಕೆ ನಾನೇ ಓದ್ತೇನೆ, 5ನೇ ಅಧ್ಯಾಯ 17ನೇ ವಚನ. ಈಗಾಗಲೇ ನಾವು ಓದಿದ್ದೇವೆ, ಅದನ್ನೇ ಇನ್ನೊಂದು ಸರಿ ನಾನು ಓದ್ಬಿಡ್ತೇನೆ. ಮೊದಲನೇ ತಿಮೋಥೆ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ನಾನು ಓದ್ತೇನೆ. ಚೆನ್ನಾಗಿ ಅಧಿಕಾರ ನಡೆಸುವ ಸಭೆಯ ಹಿರಿಯರನ್ನು, ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. ಇದರ ಅರ್ಥ, ಇಷ್ಟೆಲ್ಲಾ ಜವಾಬ್ದಾರಿ ಹೊತ್ಕೊಂಡು ಸಭೆ ಪರಿಪಾಲನೆ ಮಾಡುವುದರಲ್ಲಿ, ವಾಕ್ಯ ಹೇಳುವುದರಲ್ಲಿ, ಪ್ರಾರ್ಥನೆ ಮಾಡುವುದರಲ್ಲಿ, ಶಿಸ್ತು ಕ್ರಮ ಜರುಗಿಸುವುದರಲ್ಲಿ, ನಾಯಕತ್ವ ಕೊಡುವುದರಲ್ಲಿ ಇಷ್ಟೆಲ್ಲಾ ಶ್ರಮ ಪಡ್ತಕ್ಕಂಥವ್ರನ್ನ ದೇವ್ರ ವಾಕ್ಯ ಎಂದಿಗೂ ಕೂಡ ಕಡೆಗಣಿಸಿ ಎಂಬುದಾಗಿ ಹೇಳಲಿಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮ ಸಭಾ ನಾಯಕರಿಗೆ ಅಧೀನರಾಗಿರಿ, ಅವ್ರ ಮಾತು ಕೇಳ್ರಿ, ಅವ್ರಿಗೆ ನೋಯಿಸ್ಬೇಡ್ರಿ ಅಂತ ಹೇಳ್ತದೆ. ಯಾಕಂದ್ರೆ ಇಂಥ ಒಂದು ಗುರುತರವಾದಂತ ಜವಾಬ್ದಾರಿಯನ್ನ, ಕೆಲಸವನ್ನ ಕರ್ತನು ಅವ್ರಿಗೆ ಇಟ್ಟಿದ್ದಾನೆ. ಒಂದು ವೇಳೆ ಹೇಳಿ ಮುಗಿಸ್ಬಿಡ್ತೇನೆ, ಮಾಡ್ಲಿಲ್ಲ, ಅವರು ಮಾಡ್ತಾ ಇಲ್ಲ, ಅವರು ಯಾರು ಇದನ್ನು ಕೇಳ್ಬೇಕು? ಇಡೀ ಸಭೆ ಅವ್ರಿಗಾಗಿ ಪ್ರಾರ್ಥಿಸ್ಬೇಕು ಮತ್ತು ಅವರು ದೇವರಿಗೆ ಲೆಕ್ಕ ಒಪ್ಪಿಸುವಂತವರಾಗಿದ್ದಾರೆ. ಅವರು ಕರ್ತನಿಂದ ಅವರು ನೇಮಕವಾದವರು, ಅವರು ಕರ್ತನ ಕರೆಯುವಿಕೆಯಿಂದ ಕೆಲಸಕ್ಕೆ ಬಂದಿರೋರು, ಅವ್ರ ಲೆಕ್ಕವನ್ನು ಕೂಡ ಅವರೇ ಒಪ್ಪಿಸ್ಬೇಕಾಗ್ತದೆ. ವಾಕ್ಯದಲ್ಲಿ ಹೇಳ್ತದೆ, ಒಂದು ವೇಳೆ ಸಭಾ ಹಿರಿಯರು ಅಥವಾ ಪಾಸ್ಟರ್ ಅಲ್ಲಿ ಏನಾದ್ರೂ ತಪ್ಪು ದೋಷ ಕಂಡು ಬಂದರೆ 2-3 ಸಾಕ್ಷಿಗಳ ಹೊರತಾಗಿ ಒಬ್ಬ ವ್ಯಕ್ತಿಯ ಮಾತಿನ ಆಧಾರದ ಮೇಲಾಗ್ಲಿ ಯಾವುದೇ ಕ್ರಮವನ್ನ ಜರುಗಿಸುವುದಾಗ್ಲಿ, ಹೀಯಾಳಿಸುವುದಾಗ್ಲಿ, ಟೀಕೆ ಮಾಡುವುದಾಗ್ಲಿ ಯೋಗ್ಯವಲ್ಲ. 2-3 ಸಾಕ್ಷಿಗಳು ಸಾಬೀತು ಮಾಡಿ ಅದನ್ನ ಸಭೆಯ ಗುರುತು ಹಿಡಿಯುವುದಾದ್ರೆ ಆ ಸಮಯದಲ್ಲಿ ಮಾತ್ರ ಅಂತವರನ್ನ ಪರಿಗಣಿಸಬಹುದು. ಅದು ಆ ಸಭೆಯಲ್ಲಿ ತೆಗೆದುಕೊಳ್ಳುವಂತ ಆ ಕ್ರಮಕ್ಕೆ ಅವರು ಯೋಗ್ಯರಾಗಿರ್ತಾರೆ. ಆ ಸಭೆಯು ಅವ್ರ ಮೇಲೆ ಕ್ರಮ ಜರುಗಿಸಬಹುದು. ಇಲ್ಲದೆ ಹೋದ್ರೆ ಅವರಿಗೆ ಒಬ್ಬ ವ್ಯಕ್ತಿ ಏನೋ ಒಂದು ಸುಮ್ಮನೆ ಹೇಳಿ ಸುಮ್ಮನೆ ಮಾತಾಡಿ ಹಾಗೆ ಮಾಡಬಾರದು. ದೇವ್ರ ವಾಕ್ಯಕ್ಕೆ ವಿರುದ್ಧವಾದದ್ದು ಅವ್ರನ್ನ ಅದರಲ್ಲೂ ಈ ವಾಕ್ಯಕ್ಕನುಸಾರವಾಗಿ ನಡೆಸ್ಕೊಂಡು ಬರ್ತಕ್ಕಂಥವ್ರನ್ನ ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಿರಿ, ಸನ್ಮಾನಿಸಿರಿ, ಸತ್ಕರಿಸಿರಿ, ಅವರು ಅದಕ್ಕೆ ಯೋಗ್ಯರು ಎಂಬುದಾಗಿ ವಾಕ್ಯ ಹೇಳ್ತಾರೆ. ಆದುದರಿಂದ ನನ್ನ ಸಮಯ ಬಹಳ ಹೋಗ್ತಾ ಇದೆ, ಈ ವಿಷಯ ಬಹಳ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗಿದ್ದೇನೆ. ಈ ವಾಕ್ಯಗಳು ನಮ್ಮನ್ನ ಆಶೀರ್ವದಿಸಲಿ. ಯಾವ ಒಂದೊಂದು ಡಿನಾಮಿನೇಷನ್ಗೊಂದು ಬೈಬಲ್ ಇಲ್ಲ, ಎಲ್ಲರಿಗೂ ಒಂದೇ ವಾಕ್ಯ. ನಾವೇನಾದ್ರೂ ಇದ್ರಲ್ಲಿ ತಪ್ಪಿದ್ರೆ, ಇದ್ರಲ್ಲಿ ಏನಾದ್ರೂ ನಾವು ತಪ್ಪಿತಸ್ತ್ರ ಕಂಡು ಬರ್ತಾ ಇದ್ರೆ ನಾವು ತಿದ್ದಿಕೊಳ್ಳೋಣ, ಸರಿಪಡಿಸಿಕೊಳ್ಳೋಣ, ಕರ್ತನ ಮುಂದೆ ಕ್ಷಮೆ ಕೇಳೋಣ. ನಾವು ನಮ್ಮ ಸಭಾ ಹಿರಿಯರುಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವ್ರನ್ನ ವಾಕ್ಯದಲ್ಲಿ ಇನ್ನೂ ಹೆಚ್ಚಾಗಿ ಬಲಪಡಿಸುವ ಸ್ವಾಮಿ ಎಂಬುದಾಗಿ ನಾವು ಅವ್ರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತಾ, ಸೇವೆ ಮಾಡುತ್ತಾ ಮುಂದೆ ಹೋಗೋಣ. ಕರ್ತನೇ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ಆಮೇನ್.